ವಾಗ 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 ಬಂದ್ಬಿಟ್ಟ ಇಲ್ಲಿ. ಇವ್ರ ಅಪ್ಪನ ಮನೆದ ಚೌಕಿ. ಇವ್ರನ್ನ ಹೀಗೆ ಬಿಟ್ರೆ ಪೊಲೀಸ್ ಸ್ಟೇಷನ್ಗೆ ಬಂದು ಮಲಗ್ಬಿಡ್ತಾರೆ. ಒದ್ದೆ ಬುಸ್ರಿ ಅವನ್ನ. ನನ್ ಮಗ್ನ ಎದ್ದಾಳ ಮೇಲೆ ಹೇಳ ಅಂದ್ರೆ ಏನ್ ನಿಮ್ಮ ಅಪ್ಪಂದ ಜಾಗ ಹೋಗ ನಡೀತಾರ. ಬಾರ ಇಲ್ಲಿ, ಬಾರ ಇಲ್ಲಿ. ಆ ಹೋಟ್ಲಿಗೆ ಹೋಗಿ ಒಂದು ಬಿರಿಯಾನಿ, ಹಾಫ್ ಬಾಟ್ಲ್ ರಮ್ ತಗೊಂಡು ಬೇಗ ಬಾ. ಹೋಗ ಹೋಗ. ಹೋಗಿ ಸಾಹೇಬ್ರು ಕೇಳ್ತಾವ್ರೆ ಅಂತ ಹೇಳು, ಕೊಡ್ತಾರೆ. ಹೋಗ. ಸಾಹೇಬ್ರಿಗೆ ಬಿರಿಯಾನಿ ಬೇಕಂತೆ. ದಿನ ಇದ್ದಿದ್ದೇನೆ ಅವ್ರದ್ದು. ನ್ಯಾಮ್ದೇ ವ್ಯಾಪಾರ ಮಾಡಂಗಿಲ್ಲ ಬಿಡಂಗಿಲ್ಲ ಅತ್ಲಾಗೆ. ಹೇಳಿ ಅವನಿಗೆ. ಓಕೆ ಸರ್. ಸರ್ ಕ್ಲಾಸ್ ತಗೊಳ್ರಿ. ಎಸ್ ಸರ್. ನೈಟ್ ನಲ್ಲಿ ಚಳಿ ಜಾಸ್ತಿ, ಒಂದು ಪೆಗ್ ಹಾಕಿದ್ರೆ ಚೆನ್ನಾಗಿರುತ್ತೆ. ನೀವು ತಗೊಳ್ರಿ. ನಂದಾಗ್ಲೇ ಆಗೋಯ್ತು ಸರ್. ಹೌದು ಸರ್. ಬಿರಿಯಾನಿ ಓಪನ್ ಮಾಡಿ. ಎಸ್ ಸರ್. ಏನ ಇಲ್ಲಿ ನಿಂತ್ಕೊಂಡು ಹಂಗ್ ನೋಡ್ತಿದ್ಯಾ? ಎಲ್ಲೂ ಚೆಂಗ್ಲೆ ತಕ್ ಹೋಗ್ಲಿಲ್ವಾ? ಇಲ್ಲಿ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಬಕೀಟ್ ಅಲ್ಲಿ ನೀರ್ ತಗೊಂಡು ನನ್ ಗಾಡಿನೂ ಸಾಹೇಬ್ರು ಜೀಪು ತೊಳಿತಾ ಇರು. ಸರ್ ಟೀ ಸರ್. ಸರ್ ಟೀ ತಗೊಳ್ಳಿ. ಫಾಸ್ಟ್ ಆಗಿದ್ಯಾ? ಏನ ಹೆಸರು? ಲೋ ಶೋಭೆ ಸರ್. ಸೇವೆ ಮಾಡೋರ್ಗೆ ಏನೋ ಅಂತಾರೆ, ದಾಸ ಅಂತಾರೆ. ಅಯ್ಯೋ ನನ್ ಮಕ್ಕಳ್ರಾ, ಆ ಲಾಡು ನಾನ್ ತಿನ್ಕೋತೀನಿ, ಕಿತ್ತಾಡ್ ಸಾಯ್ ಬಿಡಿಕೊಂಡ್ರು. ಮುಚ್ಕೊಂಡ್ ಕುರ್ಪ್ ಒಳಗಿಡೋ. ಹೇಯ್ ಕಚ್ಚಾಟ ನಿಲ್ಸಿ ಹಂಚ್ಕೊಂಡ್ ತಿನ್ನೋದ್ ನೋಡ್ರು. ಈ ಏರಿಯಾಲಿರೋ ಮುಟ್ಟಾಳ್ರಲ್ಲ ನಮ್ ಮುಷ್ಟಿಲ್ ಇರ್ತಾರೆ, ಏನಂತೀರಾ? ದಾಸ ರೌಂಡ್ಸ್ ಮುಗಿಸ್ಕೊಂಡ್ ಬರ್ತೀನಿ. ಆಯ್ತು ಸರ್. ತೆಗಿಯೋ ಮಾಮೂಲಿನ. ಯಾರ ನೀನ? ನಾನ ಡೀಲ್ ದಾಸನ್ ಶಿಷ್ಯ.
ಏಯ್ ದಾಸ ಆಯ್ತಾನ ಕಲೆಕ್ಷನ್ ಮಾಡಿದ್ದ ತಗೊಳ್ಳಿ ಸರ್. ಆಮೇಲೆ ಏನಾಯ್ತು 300 ಕಡಿಮೆ ಇದೆ. 2 ಗಾಡಿ ಹಾಕಿಲ್ಲ, ತಾತಂಗ್ ಬೇರೆ ವ್ಯಾಪಾರ ಇಲ್ವಂತೆ, ನಾಳೆ ಕೊಡ್ತಾನಂತೆ. ಏಯ್ ಸೊಳ್ಳು ಬೊಗಳಿದ್ರು ಸರಿಯಾಗಿ ಬೊಗಳಬೇಕು. ನೋಡ್ದ ಶೋಭಿ, ಬೆಂಗಳೂರು ನೀರಿನ ಎಷ್ಟು ಬೇಗ ಬದಲಾಯಿಸ್ಬಿಡ್ತು ಅಂತ. ಲೇಯ್, ಸಂಗಮ್ ಥಿಯೇಟರ್ ನಲ್ಲಿ ಸೆಕ್ಸ್ ಪಿಕ್ಚರ್ ನೋಡಕ್ಕೆ ದುಡ್ಡು ಕದ್ಯೇನೋ? ಇಲ್ಲ ಬಗಳ. ಸರ್, ಇಲ್ಲ ಪೊಲೀಸ್ ಸರ್, ಹತ್ರನೇ ಸುಳ್ಳು ಇಲ್ಲ ಹೇಳ್ತೀನಿ. ಸರ್. ಏಯ್ ಮಗನೇ, ಎಲ್ಲೋ ಮಡಗಿದೆ ದುಡ್ಡು? ಈಗ ಸುಳ್ಳ? ಎಲ್ಲೇ? ಏಯ್ ಸರ್ ರೌಂಡ್ ಸಿಕ್ ಟೈಮ್ ಆಯ್ತು, ಬನ್ನಿ. ರಾವಣನ್ ರಾಜ್ಯದಲ್ಲಿ ರಾಮನ್ ತತ್ವಕ್ಕೆ ಬೆಲೆ ಇಲ್ಲ. ಗಾಂಧಿ ಹುಟ್ಟಿದ ದೇಶ ಆದ್ರೂ ಸತ್ಯಕ್ಕೆ ನೆಲೆ ಇಲ್ಲ. ಇಲ್ಲಿ ಕೊಲೆಗಾರರಿಗೆ ಬೆಲೆ ಜಾಸ್ತಿ. ಇನ್ಮೇಲಿಂದ 150 ಕಲೆಕ್ಷನ್ ಮಾಡಿ, 100 ನನ್ಗೆ, 50 ಆ ರಣಧೀರನ್ಗೆ. ಸರ್ ಮೊನ್ನೆ ಅರೆಸ್ಟ್ ಮಾಡಿ ಚೈನ್ ಸ್ನ್ಯಾಚರ್ ಹೇಳಿದ ಪ್ರಕಾರ 16 ಜೊತೆ ವಾಲೆ 20 ಚೈನ್ ರಿಕವರ್ ಮಾಡಿದ್ದೀನಿ. ಫೈಲಿಗೆ ಸೈನ್ ಹಾಕ್ಬಿಟ್ರೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಬಿಡ್ತೀನಿ ಸರ್. ಇನ್ನೂ 2 ದಿವಸ ವರ್ಕ್ ಮಾಡಿ ನೋಡು, ಏನಾದ್ರೂ ಬಾಯ್ ಬಿಟ್ರು ಬಿಡ್ಬೋದು. ಸರ್ ಈಗ ಮಾಡಿರೋ ವರ್ಕೆ ತಡ್ಕೋತಾ ಇಲ್ಲ. ಇನ್ ಲಾಕಪ್ ಅಲ್ಲಿ ನೆಗೆದ್ ಬಿದ್ರೆ ಸೈನ್ ಹಾಕ್ಬಿಡಿ ಸರ್, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಬಿಡ್ತೀನಿ. ರೋಲ್ ಕಾಲ್ ಎಷ್ಟು ತಗೊಂಡೆ? ಚೆನ್ನಾಗಿ ಹೇಳಿದ್ರಿ ಸರ್. ಅರೆಸ್ಟ್ ಮಾಡಿ 3 ದಿನ ಒಂದ್ ಕಡೆಯವ್ರು ಯಾರು ತಲೆ ಹಾಕಿಲ್ಲ. ಇನ್ನೆಲ್ಲಿ ರೋಲ್ ಕಾಲ್ ಸರ್? ಶೋಭೆ ಸರ್ MLA ಶಂಕರಪ್ಪ ಫೋನ್ ಮಾಡಿದ್ದ. ನಾನು ಕಾವೇರಮ್ಮನ ಮನೇಲಿ ಇರ್ತೀನಿ. ಸರಿ ಸರ್. ಅರ್ಜೆಂಟ್ ಮೆಸೇಜ್ ಇದ್ರೆ ಫೋನ್ ಮಾಡು. ಎಸ್ ಸರ್. ಯಾರಾದ್ರೂ ಕೇಳಿದ್ರೆ ಗೊತ್ತಲ್ಲ. ರೌಂಡ್ಸ್ ಹೋಗಿದ್ರ ಅಂತ ಹೇಳ್ಬಿಡ್ತೀನಿ ಸರ್. ಮಚ್ಚಿ, ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂದ್ರೆ ಚಿಲ್ಲರೆ ಕೆಲಸ ಮಾಡೋದ್ನ ಬಿಡ್ಬೇಕು. ಏನ್ ಬಿಡ್ಬೇಕು? ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡ್ಬೇಕು. ತಾಯಿ ಆಗ್ದಿರೋ ಹೆಣ್ಗೂ, ವರ್ಮಾನ ತರ್ದಿರೋ ಗಂಡ್ಗೂ, ಮಚ್ಬಿಟ್ ರೌಡಿಗೂ ಸಮಾಜ ಬೆಲೆ ಕೊಡಲ್ಲ. ನೀನು ಮಚ್ಚನೇ ಬಿಟ್ಬಿಟ್ಟು ಬಂದಿದ್ಯಾ? ಬೇರೆಯವ್ರನ್ನ ನಾವು ಹರಿದು ಬಿಸಾಕ್ಬೇಕು. ನಮ್ ಕಣ್ಣಲ್ಲಿ ನೀರೊಳಗೆ ಬಿಡಬಾರ್ದು. ನೀನ್ ಯಾಕೆ ಕಳ್ತಾ ಇದ್ಯಾ? ಅಣ್ಣ, ನೀನ್ ಆ ಲಾಯರ್ ಕೈ ತಗೊಂಬ ಅಂದೆ. ನೀನೇನ್ ತಂದೆ? ಅದು ಮಿಸ್ ಆಗಿ ಅವನ್ ತಲೆನೇ ತಗೊಂಬಂದ್ಬಿಟ್ಟೆ. ಗುಡ್ ಗುಡ್. ಕೈ ತಗೊಂಬ ಅಂದ್ರೆ ತಲೆನೇ ತಂದ್ಬಿಟ್ಯಾ? ವೆರಿ ಗುಡ್. ನೀನ್ ಮೇಲೆ ರೈಟ್ ಹ್ಯಾಂಡು. ಅಣ್ಣ, ಕಾಲೇಜಲ್ಲಿ ನಿನ್ನ ಹೆಸರು ಹೇಳಿದ್ರೆ ಯಾರು ಹೆದರದೇ ಇಲ್ಲ ಅಂತಾರೆ. ಪ್ರಿನ್ಸಿಪಾಲ್ ಅಟೆಂಡೆನ್ಸ್ ಹಾಕಲ್ಲ ಅಂತಾನೆ. ಹುಡುಗರೆಲ್ಲ ಮಿಠಾಯಿ ತಿನ್ನ ಬಚ್ಚ ಇದ್ದಂಗೆ ಇದೆಯಾ ಅಂತಾರೆ. ಮರೇ, ಈ ತರ ಮುದ್ದಾದ ಮುಖ ಇಟ್ಕೊಂಡು ಗುದ್ದಾಡಕ್ ಹೋಗ್ಬಾರ್ದು. ನೀನಿಗಿನ್ನೂ ರೌಡಿಸಮ್ನಲ್ಲಿ ಪ್ರಮೋಷನ್ ಕೊಟ್ಟಿಲ್ಲ ಅಲ್ಲ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಮೋಷನ್ ಇದೆ, ವಿಧಾನಸೌಧದಲ್ಲಿ ಪ್ರಮೋಷನ್ ಇದೆ, ರೌಡಿಸಮ್ ಅಲ್ಲೂ ಪ್ರಮೋಷನ್. ಅಣ್ಣ, ನೀನು ಗ್ಯಾಲಿ ಮಾಡ್ತೀಯಾ? ಪುಂಗ, ಪ್ರಮೋಷನ್ ಕೊಡೋ. ರೌಡಿಸಮ್ನಲ್ಲಿ ಇದು ಸಿಂಗಲ್ ಸ್ಟಾರ್ ಪ್ರಮೋಷನ್. ಸಿಂಗಲ್ ಸಾಕಾ, ಡಬಲ್ ಬೇಕಾ? ಒಂದೇ ಸಾಕಣ. ಮುಖದ ಮೇಲೆ ಮಾರ್ಕಿದ್ರೆ ಜನ ತನ್ನಷ್ಟು ತಾನೇ ಬೆಲೆ ಕೊಡ್ತಾರೆ. ಹೆಣ ಉದುರಿಸ್ತಾನೆ ಅನ್ನೋ ಬೈಕೆ ಕಾಣಿಕೆನೂ ಕೊಡ್ತಾರೆ. ಈಗ ನೀನು ಕಳಿಸ್ಕೋ. ಆಯ್ತಣ್ಣ, ಆಯ್ತು. ಸಾಹೇಬ್ರೆ ಕರೀತಿದ್ರು, ಬಾರಪ್ಪ. ಆ ಕಾಕಿ ಈ ಕದೂರ್ ದಾಸನ್ ಕರೀತಾ ಇದೆ ಅಂತಂದ್ರೆ ಯಾವ್ದೋ ಬಲ್ತಿರೋ ಬಕ್ರಾ ಸಿಕ್ಕಿರ್ಬೇಕು. ಏಯ್, ನೀವೆಲ್ಲ ಇಲ್ಲೇ ಇರೋ, ನಾನೀಗ ಬರ್ತೀನಿ. ಅಯ್ಯೋ ಆಂಟಿ, ಎಂಥವ್ನ ಮನೆ ಕಳ್ಸಿದ್ದೀರಾ? ಇಡೀ ರಾತ್ರಿ ಸಾಕಾಗೋಯ್ತು. ಕಿಲಾಡಿ ಮುದುಕ, ಕೀಟ್ಲೆ ಜಾಸ್ತಿ ಮಾಡಿರ್ಬೇಕು.
ಕೀಟ್ಲೆ ಇರ್ಲಿ, ರಕ್ತ ಹೀರೋ ರಾಕ್ಷಸ ಅವನು. ಅವನ್ ಹೆಂಡತಿ ಕೂಡ ಅವ್ನ್ ಕಾಟ ತಡೆಯಕ್ಕಾಗದೆ ಸತ್ತು ಹೋಗಿರ್ಬೇಕು. ತುಂಬಾ ಸುಸ್ತಾಗ್ತಿದೆ ಆಂಟಿ. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಬಿಸಿ ಬಿಸಿ ಸ್ನಾನ ಮಾಡಿ ಹೋಗ್ ಮಲ್ಕೋ. ಆಂಟಿ. ರಾತ್ರಿ ಆ ಕಲ್ಲು ಮಾಮ ಕಾರ್ ಕಳಿಸ್ತಾರಂತೆ. ಹೌದಾ? ಅವ್ರಿಗೆ ನೀನೇ ಬೇಕಂತೆ. ಓಕೆ ಆಂಟಿ, ಬಾಯ್. ಕಾವೇರಮ್ಮನ್ ಕೈವಾಡ ಎಲ್ಲ ಹೆಚ್ಚಲು ಜೋರಾಗಿದೆಯಂತೆ. ನಿಮ್ಮ ಖಾಕಿ ರಕ್ಷೆ ಕಾಮುಕರ ಭಿಕ್ಷೆಯಿಂದ ಏನು ನಡೀತಾ ಇದೆ? ಸಾರಿ ರಣಧೀರ್, ಲೇಟ್ ಆಗೋಯ್ತು. ಕಾಕಿ ತೊಟ್ಟಿರೋ ನಮಗೆ ಕಾದಿ ತೊಟ್ಟಿರೋ ನಿನ್ನಂತ ನನ್ನ ಮಕ್ಕಳನ್ನ ಕಾಯೋದು ಹೊಸದೇನಲ್ಲ. ಕೂತ್ಕೋ. ತುಂಬಾ ದಿನ ಆಯ್ತು ಫೋನ್ ಮಾಡಿ. ಅಯ್ಯೋ, ರಿಸಲ್ಟ್ ಬರೋವರೆಗೂ ಟೆನ್ಷನ್ ಅಂದ್ರೆ ಟೆನ್ಷನ್ ಅಲ್ವೇನಮ್ಮ, ಅದಕ್ಕೆ ಫೋನ್ ಮಾಡಕ್ ಆಗ್ಲಿಲ್ಲ. ಚಂದನ್ ಲಾಲ್ ನಿಮ್ಗೆ ಇದನ್ನ ತಲುಪ್ಸಕ್ ಹೇಳಿದಾರೆ ಸರ್. ಸೇಟು ಹೇಳು, ಲೈವ್ ಬ್ಯಾಂಡ್ ನ ರೈಡ್ ಮಾಡಲ್ಲ ಅಂತ. ಎಸ್ ಸರ್. ನೀವು ಮಾತಾಡ್ತೀರಿ, ನಾನು ಈಗ ಬಂದೆ. ತಗೋ, ಇದರಲ್ಲಿರೋ ಹಣ ಎಲ್ಲ ತಗೋ. ನನ್ನ ಮಗ ಮಾತ್ರ ಉಳಿಬಾರ್ದು. ಇಷ್ಟು ದಿನ ಕಾಪಾಡ್ಕೊಂಡ್ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡ್ಬಿಟ್ಟ. BP ರೈಸ್ ಮಾಡ್ಕೋಬೇಡ, ಫಸ್ಟ್ ಡೀಲ್ ಹೇಳು. ಇದರಲ್ಲಿ ಫೋಟೋ ಇದೆ. ಬೆಳಗ್ಗೆ ಎದ್ದು ಸೂರ್ಯ ನೋಡಬಾರ್ದು ಅವನು. ಹಣ ಕೊಟ್ಟು ಹೆಣ ಉದುರ್ಸಕ್ ರೆಡಿ ಆಗಿದೆ ಅಂತಂದ್ರೆ ಜೋರಾಗೆ ಹೆಟ್ಕೊಂಡಿರ್ಬೇಕು. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಒಬ್ಬ ಇವತ್ತು ನನ್ನ ಕ್ಷೇತ್ರದಲ್ಲಿ ಬರೀ 50 ಹೋಟೆಲ್ ಗೆದ್ದಿದ್ದಾನೆ ಅಂದ್ರೆ ಮೈಯೆಲ್ಲ ದಗದಗ ಅಂತ ಉರಿತಾ ಇದೆ. ಆ ಉರಿ ತಣ್ಣಗೆ ಆಗ್ಬೇಕು ಅಂದ್ರೆ ನನ್ನ ಮಗ ಸತ್ತು ಸುದ್ದಿ ನನ್ನ ಕಿವಿ ಮುಟ್ಟಬೇಕು. ಬರ ಕೇಳಿದ್ರಂತೆ. ಕುರಿ ಕೊಬ್ಬದ್ಮೇಲೆ ತಾನೆ ಕಟ್ಕನಿಗೆ ಹೇಳ್ ಕಳ್ಸೋದು. ಕವರ್ನಲ್ಲಿ ಫೋಟೋ ಇದೆ, ಅವನ್ನ ನೀನು ಎತ್ತಬೇಕು. ಕೂಲಿ ಬಂದ್ಮೇಲೆ ಕೊಲೆ ಮಾಡಿ ಮೂಲೆಗೆ ಹಾಕೋತಾನೆ ಈ ದಾಸನ್ ಕೆಲ್ಸ. ಕೊಟ್ಟ ಮಾತು ಇಟ್ಟು ಗುರಿ ತಪ್ಪವನಲ್ಲ ನನ್ನ ದಾಸ. ಒಂದೇ ಏಟು ಒಂದೇ ಬುಲೆಟ್. ಚಿಲ್ಲರೆ ಹಣ ಕೊಟ್ಟು ಇಷ್ಟು ದೊಡ್ಡ ಡೀಲ್ ಅವನು ಕೊಟ್ಟಿದ್ದೀರಲ್ಲ, ಬುದ್ಧಿ ಇದೆಯಾ ನಿಮ್ಗೆ? ಅವನು ನಾನ್ ಸಾಕಿರೋ ನಾಯಿ. ನಿಯತ್ತು ಜಾಸ್ತಿ, ಹಣದ ದಾಹ ಇಲ್ಲ, ಮೋಹ ಇದೆ. 9 ನನಗೆ, 1 ಅವನಿಗೆ.
ಕೇಶವ ಕಾರ್ ನಿಲ್ಸು. ಒಳ್ಳೆ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಹೆಣ ಅಡ್ಡ ಬಂದ್ರೆ ತುಂಬಾ ಒಳ್ಳೇದು. ಸತ್ತಾಗ 2 ಹೆಜ್ಜೆ ಹೆಗಲ್ ಕೊಟ್ರೆ ಮುಂದೆ ಸ್ವರ್ಗ ಸಿಗತ್ತಂತೆ. 1 ನಿಮಿಷ ಇರಿ, ಬಂದೆ. ಗುರು, ಇಡೀ ಏರಿಯಾಗೆ 2,000 ಮನೆ ಇದೆ. 2,000 ಟಿವಿಗೂ ಕೇಬಲ್ ಕಲೆಕ್ಷನ್ ಇವಂದೆ. 1 ತಿಂಗಳಿಗೆ 2 ಲಕ್ಷ ವರಮಾನ. ಕೇಬಲ್ ಕಲೆಕ್ಷನ್ ನಮ್ಮ ಏರಿಯಾದಲ್ಲಿ. ರೋಲ್ ಕಾಲ್ ನಮ್ ದುಶ್ಮನ್ ದಾಸಿಂಗೆ. ಈ ಏರಿಯಾದಲ್ಲಿ ನರ ಇರೋರು ಯಾರು ನೆಟ್ಟಿಗೆ ನಿಲ್ಲಲ್ಲ ನನ್ನ ಮುಂದೆ. ಗಂಡ ಹೆಂಡತಿ ಪಕ್ಕದಲ್ಲಿ ಮಲಗೋದು ಯಾವಾಗ ಗೊತ್ತಾ? ಈ ನಾಗ ಮಲಗದ ಮೇಲೆ. ಒಡ್ಡ ನಾಗನ್ ಏರಿಯಾದಲ್ಲಿ ದಾಸನಿಗೆ ರೋಲ್ ಕಾಲ. ಬೇಡ ನಗ, ನನಗೇನು ಮಾಡ್ಬೇಡ. ದಾಸನ್ ಗೊತ್ತಾದ್ರೆ ನನ್ನ ಅಡ್ಡದಲ್ಲಿ ನಿಂತ್ಕೊಂಡು ನನಗೆ ಧಮ್ಕಿನಾ? ಏಯ್, ತಗೊಂಬರೋ. ಇದೇನ್ ಗೊತ್ತಾ? ತೇಜಾಬ್, ಆಸಿಡ್. ಕೂಗು, ಜೋರ ಕೂಗು. ನೀನು ಕೂಗೋ ಕೂಗಿಗೆ ಮರ್ತು ಮಲಗಿರೋ ಏರಿಯಾದವ್ರಿಗೆಲ್ಲರಿಗೂ ಗೊತ್ತಾಗ್ಬೇಕು ಈ ಒಡ್ಡನಾಗ ಇನ್ನೂ ಮಲಗಿಲ್ಲ ಅಂತ. ಇನ್ಮೇಲೆ ರೋಲ್ ಕಾಲ್ ಕೊಡೋದಿಕ್ಕಾಗ್ಲಿ ತೊಳ್ಕೊಳೋದಿಕ್ಕಾಗ್ಲಿ ಈ ಕೈಯೇ ಇರಲ್ಲ. ಜುಟ್ಟು ಗುರ್ರಾಯಿಸಿದ್ರೆ ಕಣ್ಣೇ ಇರಲ್ಲ. ನನ್ನ ವಿರುದ್ಧ ನಡ್ಕೊಂಡವ್ರಿಗೆಲ್ಲ ಇದೇ ಶಿಕ್ಷೆ. ರೈಟ್ ಹೇಳು, ರೈಟ್ ಹೇಳಲ್ಲ. ದಾಸಂಗೆ ಸ್ಕೆಚ್ ಹಾಕ್ರು. ಅವ್ನ್ ಡೀಲ್ ಮಾಡೋವರೆಗೂ ನಂಗೆ ನಿದ್ದೆ ಬರಲ್ಲ. ಕೊಡ್ಲಿ ಇಡಕ್ ಮುಂಚೆ ನಾವು ಅವ್ನ ಕುತ್ತಿಗೆ ಮಚ್ಚಿಡ್ಬೇಕು. ಹಾಕ್ರ ಸ್ಕೆಚ್. ಅಮ್ಮ, ಅಯ್ಯೋ ನೋ ಅಮ್ಮ, ಆಗ್ತಾ ಇಲ್ಲ, ಉರಿ ಅಮ್ಮ, ಅಮ್ಮ ನೋ ಅಮ್ಮ. ಹೇಗೋ ನಡೀತು ಇದೆಲ್ಲ. ಒಡ್ಡನಾಗನ ಕಡೆ ಹೇಳ್ಕೊಂಡೋಗಿ ಕೇಬಲ್ ಎಲ್ಲ ಕಿತ್ತಾಕಿ ದಾಸನ ಕೂಡ ಮಾಮೂಲಿ ನಮ್ಗೆ ಕೊಡ್ಬೇಕು ಅಂತ ಆಸೆ ಕಳ್ಸ್ಬಿಟ್ಟವ್ರಣ್ಣ. ಕೇಬಲ್ ಆಫೀಸ್ಗೂ ನಾಗನ ಅಡ್ಡಕ್ಕೇನೋ ಸಂಬಂಧ? ಒಡ್ಡನಾಗನ ಅಡ್ಡಕ್ಕೂ ಕೇಬಲ್ ಆಫೀಸ್ಗೂ ಮಧ್ಯೆ ಇರೋದು ಒಂದೇ ಒಂದು ರೋಡ್ ಗ್ಯಾಪ್. ಕೇಬಲ್ ಕನೆಕ್ಷನ್ ಎಲ್ಲ ಜಾಸ್ತಿ ಇರೋದು ಒಡ್ಡನಾಗನ ಅಡ್ಡಲ್ಲಿ. ಹುತ್ತ ಬಿಟ್ಟು ಹೊರಗೆ ಬಂದಿರೋ ನಾಗನಿಗೆ ಬರೀ ಹಲ್ಲು ಕಿತ್ರ ಸಾಕಾಗಲ್ಲಣ್ಣ, ನರನ್ನು ಕಿತ್ತಾಕ್ಬೇಕು. ಹುತ್ತಾನ್ ಕಿತ್ತಾಕಿ ಎಡೆ ಬಿಚ್ಚಿರೋ ಒಡ್ಡನಾಗನ್ಗೆ ಬೇಗ ಪುಂಗಿ ಊದ್ಬೇಕು. ನಾಗ, ದೇಶಕ್ಕೊಬ್ನೇ ಪ್ರಧಾನಿ, ರಾಜ್ಯಕ್ಕೊಬ್ನೇ ಮಂತ್ರಿ, ಈ ಏರಿಯಾಗೊಬ್ನೇ ರೌಡಿ,
ಅದು ಈ ದಾಸ. ಡಾಕ್ ಬಾಬು, ಏಯ್ ಕೊಡ ಇಲ್ಲಿ ಅದನ್ನ. ಈ ಕೊಡೋದನ್ನ ಸ್ಯಾಂಪಲ್ ಅಂತ ತಿಳ್ಕೊಂಡು ತೆಪ್ಪಗಿದ್ರೆ 4 ದಿನ ಅನ್ನ ತಿಂತ್ಯ, ಇಲ್ಲ ಬಾಯಿಗೆ ಅಕ್ಕಿ ಕಾಳು ಹಾಕೊಂಡು ಸ್ಮಶಾನ ಸೇರ್ತ್ಯ. ಬೇಡ ದಾಸ, ದಾಸ ಬೇಡ, ಬೇಡ ದಾಸ, ಬೇಡ. ನನ್ನ ಹೆಸರು ರಾಜ. ನನ್ನ ಹೆಸರು ಭೋಜ. ಇದು ಲಾಯರ್ ಆಫೀಸು, ಕಾರ್ಪೊರೇಷನ್ ಅಲ್ಲ. ಅದು ನಮಗೂ ಗೊತ್ತು. ಗೊತ್ತಾ? ಹಾಗಾದ್ರೆ ಹೇಳಿ, ಕಾಲ್ ತೆಗೆದ್ರೋ, ಕೈ ತೆಗೆದ್ರೋ, ಇಲ್ಲ ತಲೆನೇ ತೆಗೆದ್ರೋ? ಹೇಳಿ, ಸಿವಿಲ್ಲೋ ಕ್ರಿಮಿನಲ್ಲೋ? ಅಲ್ಲ, ನಮ್ದು ರಾಬರಿ ಕೇಸು. ನಮ್ಮ ಹುಡುಗನ ಕೈಲಿ 30 ಲಕ್ಷ ರೂಪಾಯಿ ಡೀಲ್ ಮಾಡ್ತಿದೀವಿ. 30 lakhs? ಕಸಬ್ಗೆ ಹೊಸಬ, ಗುಟ್ಟು ರಟ್ಟಾಗೋಯ್ತು. ಪೊಲೀಸ್ ನಾಯಿ ನಮ್ಮ ಹಿಂದೆ ಬಿದ್ದಿದೆ. ಅವನ್ನ ನಾವು ಮುಚ್ಚಿಟ್ಟಿದೀವಿ. ಅವನೇನಾದ್ರೂ ಮಾಲ್ ಸಮೇತ ಸಿಕ್ಕಾಕೊಂಡ್ರೆ ಮಾಲ್ನ ಸೀಸ್ ಮಾಡ್ತಾರೆ, ಅವನ್ನ ಸ್ಕ್ರಾಪ್ ಮಾಡ್ತಾರೆ. ನಿಮ್ ಹುಡುಗ ಡೀಲ್ ಮಾಡಿದ್ದನ್ನ ನೋಡಿದ ಸಾಕ್ಷಿ ಯಾರು? 60 ವರ್ಷದ ಮುದುಕಿ, ಅವಳೇ ಕಂಪ್ಲೇಂಟ್ ಕೊಟ್ಟಿರೋದು. ಮುದುಕಿ ತಾನೆ, ಆ ವಿಷಯ ನನಗ್ ಬಿಡಿ. ಪೊಲೀಸ್ನವ್ರ ಕೈಗೆ ಸಿಗ್ದಂಗೆ ಸ್ಟ್ರೈಟ್ ಕೋರ್ಟ್ಗೆ ಸರೆಂಡರ್ ಮಾಡಿ ಬೇಲ್ ರೆಡಿ ಮಾಡೋಣ. ಹಣ ಎಷ್ಟೇ ಖರ್ಚಾದ್ರೂ ಚಿಂತೆ ಇಲ್ಲ, ಹುಡುಗ ಪೊಲೀಸವ್ರ ಕೈಲಿ ಸಿಗಬಾರ್ದು. ಸರಿ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಮಾಗಡಿ ರೋಡ್ ಡಾಬಾ ಹತ್ರ ಹುಡುಗನ್ನ ಗುಟ್ಟಾಗಿ ಕರ್ಕೊಂಬನ್ನಿ. ಏನ್ ಮಾಡ್ಬೇಕು ಅಂತ ನಿಮ್ಗೆ ಅಲ್ಲೇ ಡೀಟೇಲ್ ಆಗಿ ಹೇಳ್ತೀನಿ. ಹುಷಾರ್. ಜಯ ನಮ್ದೇ ಇರ್ಬೇಕು. ಈ ರಾಮದಾಸ್ ಸೋತಿರೋದು ಹಿಸ್ಟ್ರಿನಲ್ಲೇ ಇಲ್ಲ. ಆಯ್ತು ಸರ್, ಬರ್ತೀವಿ. ನಾವು ಬರ್ತೀವಿ. ಹಲೋ ರಣಧೀರ್, ಎಲ್ಲಿದ್ಯಾ? ಕಾವೇರಿ, ನಿನ್ನ ಮೊದಲನೇ ಸಾರಿ ನೋಡಿದಾಗ ಏರಿದ ಕಾವು ಇನ್ನೂ ಆರಿಲ್ಲ. ಅದೇನು ಚಂದ, ಅದೇನು ಅಂದ, ಚೆನ್ನಾಗಿ ಮೇಂಟೈನ್ ಮಾಡಿದ್ಯಾ. ಈ ವಯಸ್ಸಿನಲ್ಲೂ ನೀವು ರಮ್ ಕುಡ್ದಿರೋ ಕುದುರೆಗೂ ಮದ ಏರಿರೋ ಆನೆಗೂ ಏನು ಕಮ್ಮಿ ಇಲ್ಲ. ಆಹಾ, ನಿನ್ನ ಮಾತಲ್ಲಿರೋ ಕಿಕ್ಕು ಕುಡಿತಾ ಇರೋ ಈ ರಮ್ನಲ್ಲೂ ಇಲ್ಲ. ಮೈ ಮರೆತು ಮಾತುಗಳನ್ನ ಸವಿತಾ ಇರೋ ದುಂಬಿಗಳೇ, ನಾನು ಜಾಯಿನ್ ಆಗ್ಬೋದಾ? ಹರ್ಸೋ ದೇವ್ರಿಗಿಂತ ಹರಕೆ ಕಟ್ಟೋ ಭಕ್ತನಿಗೆ ಬೆಲೆ ಇಲ್ಲಿ. ಬಾರಯ್ಯ ಕೂತ್ಕೋ. ಥ್ಯಾಂಕ್ ಯು. ಹಲೋ ಪೆಗ್. ಹೌದು, ಕಾವೇರಿನೇ. ಕಾನಿಷ್ಕಾನಾ? ಓಕೆ, ರೂಮ್ ನಂಬರ್ 108. ಆಯ್ತು, ಅವಳನ್ನೇ ಕಳಿಸ್ತೀನಿ. ಓಕೆ, ನೀವಿಬ್ರು ಮಾತಾಡ್ತೀರಿ, ನಾನೀಗ ಬಂದೆ. ತಗೊಳಯ್ಯ. ಅದೇನೋ ಅರ್ಜೆಂಟ್ ಕೆಲಸ ಅಂತ ಹೇಳ್ದಿಲ್ಲ, ಏನೇ ಅದು? ನಾನು ಹೇಳಿದ್ ಮಾಡಿದ್ರೆ 50-50 30 ಲಕ್ಷ ರೂಪಾಯಿನ ರಾಬರಿ ಮಾಡಿ ಪೊಲೀಸ್ನವ್ರ ಕಣ್ ತಪ್ಪಿಸಿ ಕೋರ್ಟ್ಗೆ ಸರೆಂಡರ್ ಆಗ್ತೀನಿ, ಬೇಲ್ ರೆಡಿ ಮಾಡು ಅಂತ ಬಂದಿದ್ದಾರೆ. ಬೇಲ್ಗೂ ನನಗೂ ಏನಯ್ಯ ಸಂಬಂಧ? ಬೇಲೆ ಕೊಡ್ದಿದ್ರೆ ಆರೋಪಿನ ಕಸ್ಟಡಿಗೆ ತಗೊಂಡು ಎಂಕ್ವೈರಿ ಮಾಡಿ ಮಾಲ್ನ ಸೀಸ್ ಮಾಡಿ ಬಿಸಾಕ್ತೀರಾ. ಇದರಿಂದ ಯಾರಿಗೂ ಪ್ರಯೋಜನ ಇಲ್ಲ. ಪ್ರಯೋಜನ ಆಗ್ಬೇಕು ಅಂತಂದ್ರೆ ನಾನೇನ್ ಮಾಡ್ಬೇಕು? ವೆರಿ ಸಿಂಪಲ್. ಅವನ್ನ ನೀನ್ ಕ್ಯಾಚ್ ಹಾಕೊಂಡು ಬಾಯ್ ಬಿಡಿಸಿ ಆ 30 ಲಕ್ಷನ ನಾವ್ ತಗೊಂಡ್ರೆ? ಬಾ, ಮೆಚ್ಬೇಕಯ್ಯ ನಿನ್ ತಲೆನ. ನೀನ್ ಲಾಯರ್ ಆಗೋಕ್ಕಿಂತ ದೊಡ್ಡ ಡಾನ್ ಆಗ್ಬೇಕಿತ್ತು. ಕ್ಯಾಚ್ ಹಾಕು, ಸ್ಕೆಚ್ ಹಾಕು. ನಾಳೆ ಬೆಳಿಗ್ಗೆನೆ ಡಾಬಾಗ್ ಬರಕ್ ಹೇಳಿದೀನಿ. ಬೇಲ್ ಕೊಡ್ಸೋ ನಾಟಕ ಆಡಿ ನಾನು ಹೊರಡೋದಕ್ ಮುಂಚೆ ಬಾಯ್ ಅಂತೀನಿ. ಯಾರು ನನ್ನ ಕೈ ತೋರಿಸಿ ವಿಶ್ ಮಾಡ್ತಾರೋ ಅವನನ್ನ ಎತ್ ಹಾಕೋ. ಡೋಂಟ್ ವರಿ, ಅವ್ರ ಜನ್ಮನ ಜಾಲಾಡಿ ಬಟ್ಟೆ ಒಗದಾಕಿ ಹಾರಾಕ್ತೀನಿ. ವಾಟ್ ಯು ಸೇ? ಚಿಯರ್ಸ್. ಚಿಯರ್ಸ್. ರಾಜಾ, ಸೂಕ್ಷ್ಮವಾಗಿ ಕಣ್ಣಾಡಿಸ್ಬೇಕು. ಪೊಲೀಸ್ನವ್ರು ಯಾವ ಕಡೆಯಿಂದ ಬರ್ತಾರೆ ಅಂತ ಗೊತ್ತಾಗಲ್ಲ.
ಯಾರು ಇಲ್ಲ ಅಂತ ಕಾಣಿಸತ್ತೆ. ಆಯ್ತು, ಈಗ ಹೋಗಿ ಕೂತ್ಕೊ, ನಾ ಕರ್ಕೊಂಡ್ ಬರ್ತೀನಿ. ಏಯ್, ಹಾಕೊಂಡಿದೀಯಾ? ಬಾ ಆಚೆ. ನಮಸ್ಕಾರ ಸರ್. ನಮಸ್ಕಾರ. ಎಲ್ಲಿದ್ದಾನ ಪಾರ್ಟಿ? ಪಾರ್ಟಿನ ಕರ್ಕೊಂಡ್ ಬಂದಿದ್ದೇನೆ. ನಿನ್ ಮುಖ ಅಂತ ತೋರ್ಸಯ್ಯ. ನಮಸ್ಕಾರ ಸರ್. ಗುಡ್, ಒಳ್ಳೆ ಐಡಿಯಾನೇ ಮಾಡಿದಿರಿ. ನಾಳೆ ಬೆಳಿಗ್ಗೆ ಬುರ್ಕಾ ಹಾಕೊಂಡೇ ಕರ್ಕೊಂಬನ್ನಿ. 10:50ಕ್ಕೆ ಮ್ಯಾಜಿಸ್ಟ್ರೇಟ್ರು ಬರ್ತಾರೆ. 11 ಗಂಟೆಗೆ ಫೈಲ್ ಕೊಟ್ಟು ಕರೆಕ್ಟಾಗಿ ನಾನು ಕರೆಸ್ತೀನಿ. 11:15ಕ್ಕೆ ಕೋರ್ಟ್ ಒಳಗೆ ಬಂದ್ರೆ ಸಾಕು. ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ತಗೊಳ್ಳಿ ಸರ್ ಅಡ್ವಾನ್ಸ್. ಯಾವುದೇ ಕಾರಣಕ್ಕೂ ಕೋರ್ಟ್ ಒಳಗೆ ಬರೋವರೆಗೂ ಪೊಲೀಸ್ನವ್ರ ಕಣ್ಣಿಗೆ ಬೀಳ್ಬಾರ್ದು. ಓಕೆ, ಬಾಯ್. ಬೊಗಳು 30 ಲಕ್ಷ ಎಲ್ಲಿಟ್ಟಿದ್ಯಾ? ಬೊಗಳು ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಶೋಭೆ, ಇವನ್ಗೆ ಗಿಡ ಹೊಡೆದು ಇಟ್ಟಾಡ್ಸಿ ಹಣ ಇರೋ ಜಾಗ ತಿಳ್ಕೊ. ಬಾಯ್ ಬಿಡೋ. ಗೊತ್ತಿಲ್ಲ. ನಿನ್ ಜೊತೆಲಿ ಯಾರ್ಯಾರು ಇದ್ರು? ಗೊತ್ತಿಲ್ಲ. 30 ಲಕ್ಷ ಎಲ್ಲಿಟ್ಟಿದ್ಯಾ ಹೇಳೋ? ಗೊತ್ತಿಲ್ಲ. ಹಲೋ ಕಮಿಷನರ್ ಹಿಯರ್. ಸರ್. ರಣಧೀರ್. ಎಸ್ ಸರ್. ನಿಮ್ಮ ಕಾರ್ಯನಿಷ್ಠೆ ಪ್ರವೃತ್ತಿಯನ್ನು ಮೆಚ್ಚಿ ನಿಮಗೆ ಡಿಸಿಪಿ ಆಗಿ ಪ್ರಮೋಷನ್ ಕೊಟ್ಟಿದ್ದಾರೆ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಟ್ ದ ಸೇಮ್ ಟೈಮ್ ನಿಮ್ಮನ್ನು ಬೆಳಗಾಂ ಟ್ರಾನ್ಸ್ಫರ್ ಮಾಡಿದ್ದಾರೆ. ಓಕೆ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಸರ್, ಜೋರ ನಗ್ಬೇಡಿ ಸರ್. ಏನಾಯ್ತು? ನನ್ಗೇನಾಗಿಲ್ಲ. ಎತ್ತಕ್ಕಮ್ಮನ್ ಕೊಟ್ಟವಲ್ಲ, ಅವನು ಈ ಪ್ರಪಂಚದಲ್ಲಿ ಇಲ್ಲ ಸರ್. ಏನ್ ಹೇಳ್ತಾ ಇದೀಯ ನೀನು? ಹೌದು ಸರ್, ಲಾಕಪ್ ಡೆತ್ ಆಗಿದೆ. ನೋ. ಏನ್ ಮಾಡೋದು ಸರ್? ಈ ವಿಷಯ ಬಯಲಾದ್ರೆ ನಾಳೆ ಪೇಪರ್ನಲ್ಲಿ ಬರುತ್ತೆ. ನನ್ನ ಪ್ರಮೋಷನ್ ಕ್ಯಾನ್ಸಲ್ ಆಗುತ್ತೆ. ನೋ ನೋ, ಈ ವಿಷಯನ ಹಾಗೇನೆ ಮುಚ್ಚಿಡ್ಬೇಕು. ಶೋಭಿ ಸರ್, ಬಾಡಿನ ಸೇಫ್ ಮಾಡು. ಎಸ್ ಸರ್. ನಾನು ಹೊರಗಡೆ ಹೋಗಿ ವಾಪಸ್ ಬರೋವರೆಗೂ ಸರ್ ಫೋನ್ನ ಕಿತ್ತು ಬಿಸಾಕು. ಲೇ ದಾಸ, ಏನು? ನಿನ್ನಿಂದ ಒಂದು ಅರ್ಜೆಂಟ್ ಕೆಲಸ ಆಗ್ಬೇಕು. ಹೆಣ ಹೊರಬೇಕಾ ಇಲ್ಲ ಹೆಣ ಬಿಳಿಸ್ಬೇಕಾ? ಯಾರನ್ನಾದ್ರೂ ಜೀವಂತವಾಗಿ ಊತ ಹಾಕ್ಬೇಕಾ? ಯಾವುದೂ ಅಲ್ಲ. ಆಗಿರೋ ಕೊಲೆನ ಒಪ್ಕೊಂಡು ಸ್ವಲ್ಪ ದಿವಸ ಜೈಲಿನಲ್ಲಿರ್ಬೇಕು. ಕೊಲೆ ಮಾಡ್ದಾಗ್ಲೇ ಜೈಲ್ಗೆ ಹೋಗ್ಲಿಲ್ಲ ನಾನು. ಮಾಡದೇ ಇರೋ ಕೊಲೆನ ಒಪ್ಕೊಂಡು ಜೈಲ್ಗೆ ಹೋಗ್ಬೇಕಾ? ಬೆಳಿಗ್ಗೆ ಸೂರ್ಯೋದಯ ಆದ್ರೆ ನಾನು DCP. ನನ್ನ ಕೈಯಿಂದ ಆಗಿರೋ ಲಾಕಪ್ ಡೆತ್ ಡಿಪಾರ್ಟ್ಮೆಂಟ್ ಗೊತ್ತಾದ್ರೆ ನನ್ನ ಪ್ರಮೋಷನ್ ಕ್ಯಾನ್ಸಲ್ ಮಾಡಿ ಡಿಸ್ಮಿಸ್ ಮಾಡ್ತಾರೆ. ಈ ಮರ್ಡರ್ನ ನೀನು ಒಪ್ಕೊಂಡು ನನಗೆ ಸಹಾಯ ಮಾಡಿದ್ರೆ ನಿನ್ನ ಒಂದೇ ವಾರದಲ್ಲಿ ಜೈಲಿನಿಂದ ಹೊರಗಡೆ ಕರ್ಕೊಂಡು ಬರ್ತೀನಿ. ಇವತ್ತಿನವರೆಗೂ ನಾನ್ ಮಾಡಿರೋ ಕೊಲೆ ಸುಲಿಗೆಗೆ ಯಾವುದೇ ಸಾಕ್ಷಿ ಆಧಾರಗಳಿಲ್ಲ. ಈ ಕೊಲೆ ನಾನು ಒಪ್ಕೊಂಡ್ರೆ ಡಿಪಾರ್ಟ್ಮೆಂಟಲ್ಲಿ ಸಪ್ರೇಟ್ ಆಗಿ ಫೈಲ್ ಓಪನ್ ಮಾಡಿ ಸ್ಲೇಟ್ನ ಕೈ ಕೊಟ್ಟು ಫೋಟೋ ತೆಗಿತಾರೆ. ಕೈದಿ ನಾನು ಆಗ್ತೀನಿ, DCP ನೀವು ಆಗ್ತೀರಾ. ಇದರಿಂದ ನನ್ಗೇನ್ ಲಾಭ?
ನಿನ್ನ ಮಾತಿನ ಅರ್ಥ? ಹಣದ ಮೋಹ ಇದೆ, ದಾಹ ಇಲ್ಲ. 9 ನನಗೆ 1 ನಿನಗೆ ಅಂದಿದ್ದೆ. ಆ ಮಾತು ನೆನ್ಪಿದ್ಯಾ? ಅದು ತಪ್ಪು. 9 ನನಗೆ 1 ನಿನಗೆ. 10 ಲಕ್ಷ ಕೊಡೋದಾದ್ರೆ ಒಪ್ಕೊಳ್ತೀನಿ. ಸಾಕಿ ಬೆಳೆಸಿದಕ್ಕೆ ನನ್ನ ಹತ್ರನೇ ಬಿಸ್ನೆಸ್. ಸಮಾಜದಲ್ಲಿ ನಿನ್ ಪ್ರತಿಷ್ಠೆ ಗೌರವ ಹೆಚ್ಚುತ್ತೆ. ಆದ್ರೆ ನಾನು ಕೊಲೆಗಾರ ಅನ್ನೋ ಪಟ್ಟ ಕಟ್ಕೊಳ್ತೀನಿ. ಆ ಪಟ್ಟಕ್ಕೆ ಬೆಲೆ ಎಷ್ಟು ಗೊತ್ತಾ? 10 ಲಕ್ಷ. ಮಾತಿನಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ. ದಾಸ, ನೀನೀಗ ತುಂಬಾ ಎತ್ತರಕ್ಕೆ ಬೆಳೆದಿದ್ಯಾ. ಹಣ ನಿನಗೆ ಟಿಡಿನೋ ಕ್ಯಾಶೋ? ಅಕೌಂಟ್ಗೆ ಇಲ್ದಿರ ನನಗೆ ಬ್ಯಾಂಕ್ ಅಕೌಂಟ್ ಎಲ್ಲಿಂದ ಬರಬೇಕು? ಕ್ಯಾಶ್ ನಡೆಯುತ್ತೆ. ಡನ್. ಮಿಸ್ಟರ್ ರಣಧೀರ್, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ಟೇಕ್ ದಿಸ್ ಆರ್ಡರ್. ನಿಮ್ಮ ನಿಷ್ಠೆ ಹಾಗೂ ಕಾರ್ಯಪ್ರವೃತ್ತಿಯಿಂದ ಡಿಪಾರ್ಟ್ಮೆಂಟ್ನಲ್ಲಿ ಹಂತ ಹಂತವಾಗಿ ಮೇಲಕ್ಕೆ ಬಂದಿರೋ ನೀವು ಇನ್ನು 3 ದಿವಸದಲ್ಲಿ ಚಾರ್ಜ್ ತಗೊಳ್ಳಿ. ನಾಳೆನೆ ಹೊರಡ್ತೀನಿ ಸರ್. ಡಿಯರ್ ಫ್ರೆಂಡ್ಸ್, ಈ ಪಾರ್ಟಿ ಯಾಕೆ ಗೊತ್ತಾ? ನೀನ್ ಡಿಸಿಪಿ ಆಗಿದ್ದಕ್ಕ? ಇಲ್ಲ. ಹೆಜ್ಜೆ ಹೆಜ್ಜೆಗೂ ನಿನ್ನ ಜೊತೆಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋ ನೆನಪುಗ? ಇಲ್ಲ, ಖಂಡಿತ ಇಲ್ಲ. ಪಾರ್ಟಿ ಕೊಡೋದೇ ಸಂತೋಷ ಹಂಚ್ಕೊಳಕ್ಕೆ. ಈ ಪಾರ್ಟಿ ಯಾವ ಸಂತೋಷಕ್ಕೆ ಅಂತ ನೀವೇ ಹೇಳ್ಬಾರ್ದ ಸರ್? ನಾನು ತಿಂದು ಬಿಸಾಕಿದ ಎಂಜಲು ತಿನ್ನು ನಾಯಿ, ನಂಬಿಕೆ ದ್ರೋಹಿ, ನನ್ನ ಮುಂದೆ ಕೈಕಟ್ಟಿ ನಿಲ್ಲುತ್ತಿದ್ದ ಲೋಫರ್ ದಾಸ 10 ಲಕ್ಷ ಕೇಳ್ತಾನೆ. ನಾಯಿ ಟೀಲ್ ಹೇಳ್ಕೊಟ್ಟೆ ಡಿಸಿಪಿಗೆ ಕೂಲಿ ಕೇಳ್ತಾನೆ. ಕಚಡ ನನ್ನ ಮಗ. ತಲೆ ಸೌರಿ ಮಸಲತ್ ಮಾಡಿ ಪರ್ಮನೆಂಟ್ ಆಗಿ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡಿದೀನಿ. ಕಚಡ ನನ್ನ ಮಗನಿಗೆ. ದಾಸನ್ಗೆ ನೀವ್ ಈ ರೀತಿ ಮಾಡಬಾರ್ದಾಗಿತ್ತು. ಗುಲಾಮಗಿರಿಯ ಇನ್ನೊಂದು ಹೆಸರೇ ದಾಸ. ದಾಸನಾಗಿರ್ಬೇಕಾದವನು ಯಜಮಾನ ಆದ್ರೆ ಅವನ್ನ ಇವತ್ತು ಒದ್ದು ಜೈಲಿಗೆ ಕಳಿಸ್ಲಿಲ್ಲ ಅಂತಂದಿದ್ರೆ ನಾನಿವತ್ತು ಡಿಸಿಪಿನೇ ಆಗ್ತಿರ್ಲಿಲ್ಲ. ಡಿಸ್ಮಿಸ್ ಆಗಿ ನಿನ್ನ ಕಾಲ್ ಕೆಳಗಡೆ ಬಿದ್ದಿರ್ಬೇಕಾಗಿರ್ತಿತ್ತು. ಫ್ರೆಂಡ್ಸ್, ನಾನು ಫುಲ್ ಟೈಮ್ ಅಧಿಕಾರದಲ್ಲಿ ಇದ್ದೇ ಇರ್ತೀನಿ. ಅದಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ಕಮಾನ್, ನೀವೆಲ್ಲ ಕುಡ್ದು ಎಂಜಾಯ್ ಮಾಡಿ. ಕಮಾನ್. ನಾನ್ ನಿಮ್ ಜೊತೆಲಿ ಇರಲ್ಲ ಅಂತ ನಿಮ್ಗೆ ಯಾರಿಗೂ ಬೇಸರ ಬೇಡ. ನನ್ನ ಪರವಾಗಿ ನನ್ನ ಶಿಷ್ಯ ಶೋಭಿ ನಿಮ್ ಜೊತೆಲಿದ್ದು ನಿಮ್ಮನ್ನೆಲ್ಲ ನೋಡ್ಕೋತಾನೆ. ಓಕೆ? ಹೌದು, ಇನ್ಮೇಲೆ ನಾನೇ ಗಮನಿಸ್ಕೋತೀನಿ. ಹಾಗಿದೆಯಾ ಗುರು? ನನಗೇನ್ ಕಮ್ಮಿನೋ. ಹೊತ್ತೊತ್ತು ಊಟ, ರಾತ್ರಿ ಹೊತ್ತು ಸೊಳ್ಳೆ ಕಾಟ. ಅದಿರ್ಲಿ, ಹೇಗ್ ನಡೀತದೆ ಹೊರಗಡೆ ನಿಮ್ಮ ಆಟ? ಯಾಕ್ರೋ ಯಾರು ಮಾತಾಡ್ತಾ ಇಲ್ಲ? ಯಾಕೆಲ್ಲ ಮೌನವಾಗಿದ್ರಾ? ಏನಾಯ್ತು? ಕಾಕಿ ಕಾಗೆ ಬುದ್ದಿನ ತೋರ್ಸ್ಬಿಟ್ ಗುರು. ನಿನ್ನ ನಂಬಿಸಿ ಮೋಸ ಮಾಡಿ ಸಾಯೋವರೆಗೂ ಜೈಲಿನಲ್ಲಿ ಕೊಳೆ ಹಂಗ್ ಮಾಡಿದಾನೆ. 10 ಲಕ್ಷ ರೂಪಾಯಿ ನೀ ಕೇಳಿದ್ದಕ್ಕೆ ಆ ರಣಧೀರಿಗೆ ಕೋಪ ಬಂದಿದೆ ಗುರು. ನಾನ್ ಸಾಕಿದ್ ನಾಯಿ ನನ್ನನ್ನೇ ಕಚ್ಚಿಬಿಡ್ತು. ಆ ನನ್ನ ಮಗ ದಾಸ ಸಾಯೋವರೆಗೂ ಜೈಲಲ್ಲೇ ಕೊಳಿಬೇಕು, ಹಾಗ್ ಮಾಡ್ತೀನಿ ಅಂತ ಕೇಕೆ ಹಾಕೊಂಡು ನಗ್ತಾ ಇದ್ದ ಗುರು. ದ್ರೋಹ, ನಂಬಿಕೆ ದ್ರೋಹ. ನಂಬಿಸಿ ಕುತ್ಕೆ ಕುಯ್ದೋರ್ಗೆಲ್ಲ ಹರಿಶ್ಚಂದ್ರ ಘಾಟಲ್ಲಿ ಒಂದಳ ತೋಡ್ಲೇಬೇಕು. ನಿನ್ ಬಿಟ್ಟು ಹೊರಗಡೆ ಒಂದ್ ತೊಟ್ಟು ನೀರ್ ಕುಡಿಯೋಕೂ ಆಗ್ತಾ ಇಲ್ಲ ಗುರು. ನೀನ್ ಈ ಕೇಸ್ ನಿನ್ ತಲೆ ಮೇಲೆ ಹಾಕೊಂಡು ತಪ್ಪು ಮಾಡ್ದೆ ಗುರು. ನಮ್ ತಲೆ ಮೇಲೆ ಹಾಕಿದ್ರೆ ನಾವು ಒಳಗಡೆ ಇರ್ತಿರ್ಲಿಲ್ವಾ? ಅನಾಥೋ ದೈವ ರಕ್ಷಕ ಅಂತಾರೆ. ನೀವು ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದಾರ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣ್ರೋ. ಚಿಂತೆ ಮಾಡ್ಬೇಡ್ರೋ, ಒಂದಲ್ಲ ಒಂದ್ ದಾರಿ ಸಿಕ್ಕೇ ಸಿಗುತ್ತೆ. ಈ ಟೈಮ್ ಅನ್ನೋದು ಮನುಷ್ಯನ ಹ್ಯಾಕ್ ಬದಲಾಯಿಸುತ್ತೆ. ನಿನ್ನೆವರೆಗೂ ನೀನ್ ನಿಂತ್ಕೊಂಡು ಮಾತಾಡ್ತಿದ್ದೆ, ಇವತ್ತು
ಈ ರಣಧೀರನ್ ಜಾಗದಲ್ಲಿ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಿದ್ಯಾ? ಸಾಹೇಬ್ರಿಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ನಂಬಿಕೆ ಇತ್ತು. ಅದಕ್ಕೆ ಅವ್ರು ಏನೇ ಮಾಡಿದ್ರು ನನ್ಗೊಂದು ಶೇರ್ ಇದ್ದೇ ಇರ್ತಿತ್ತು. ಅದಕ್ಕೆ ತಾನೆ ಅವ್ರ ಡೀಲ್ಗಳನ್ನೆಲ್ಲ ನಿನಗ್ ವಹಿಸಿ ಮೆಜೆಸ್ಟಿಕ್ ಅನ್ನೋ ರಾತ್ರಿ ಸಾಮ್ರಾಜ್ಯಕ್ಕೆ ನಿನ್ನ ದೊರೆ ಮಾಡಿದ್ದು. ಚಿಯರ್ಸ್ ಫಾರ್ ದಟ್. ದೊರೆ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ವಾ, ಎಂತ ಆಶ್ಚರ್ಯ! ಕೊಡಗಿನ ಬೆಡಗಿ ಕಾವೇರಮ್ಮ ಕಾಲ್ನಡಿಗೆಲಿ ಗುಲಾಮನ್ ನೋಡಕ್ ಬರೋದು ಅಂದ್ರೆ, ವಕೀಲ್ರೆ ಎಂತ ಅದೃಷ್ಟ ಅಲ್ವಾ ನಮ್ದು. ವಾಹ್, 100ರಲ್ಲಿ ಒಬ್ಬರಿಗೆ ಇಂಥ ಅದೃಷ್ಟ ಸಿಗೋದು. ಸೌಂದರ್ಯದ ರಾಣಿ, ರಸಿಕರ ಮನಸ್ಸಿನ ಜೀವನಾಡಿ ಕಾವೇರಮ್ಮನ ಮುಂದೆ 18 ವರ್ಷದ ಕೂಡ ಟುಸ್ಸೆ. ಲೇ ಶೋಭಿ, ಎಂತ ಸ್ಟ್ರೆಚ್ಚರು. ಬಾಯಿಗೆ ಬಂದ ಹಾಗೆಲ್ಲ ಹುಚ್ಚುಚ್ಚಾಗಿ ಮಾತಾಡಬೇಡಿ. ನಿಮ್ಮಿಂದ ಒಂದು ಕೆಲಸ ಆಗ್ಬೇಕಾಗಿತ್ತು. ನೋಡಿದ್ರೇನೆ ಹುಚ್ಚಿಡ್ಸೋ ಇಂಥ ಬ್ಯೂಟಿ ಆಂಟಿಗೆ, ಆಂಟಿ ಅಲ್ಲ, ಇಂಥ ಬ್ಯೂಟಿ ಫಿಗರ್ಗೆ ಒಂದಲ್ಲ 100 ಕೆಲಸ ಮಾಡೋಕ್ಕೂ ನಾವು ಸಿದ್ಧ ಅಲ್ವಾ ವಕೀಲ್ರೆ? ನಾವು ಸಿದ್ಧವಾಗಿದ್ದೀವಿ. ಏನಾಗ್ಬೇಕು? ಜೈಲಲ್ಲಿರೋ ದಾಸನ ಹೊರಗ್ ಕರ್ಕೊಂಡ್ ಬರ್ಬೇಕು. ಬುದ್ಧಿಗಿದ್ದಿ ಕೆಟ್ಟಿದ್ಯಾ ನಿಂಗೆ? ರಣಧೀರಂಗ್ ಗೊತ್ತಾದ್ರೆ ಎಲ್ರನ್ನೂ ಗುಂಡಿಟ್ಟು ಹೊಡಾಯಿಸ್ತಾನೆ. ಏನ್ ನಿನ್ ಉದ್ದೇಶ? ಅವನ್ಗೂ ನಿನ್ಗೂ ಏನ್ ಸಂಬಂಧ? ಮನುಷ್ಯತ್ವಕ್ಕೆ ಸಂಬಂಧ ಬೇಕಾಗಿಲ್ಲ. ದ್ವೇಷ ಅಸೂಯೆಯಿಂದ ಕತ್ತಲು ಕೋಣೆಲಿ ಕೊಳಿತಿರೋ ದಾಸನ್ಗೆ ಸತ್ಯದ ಬೆಳಕನ್ನ ತೋರಿಸೋ ಉದ್ದೇಶ ಅಷ್ಟೇ. ಸತ್ಯನ ಸುಳ್ಳು ಮಾಡಿ ಸುಳ್ಳನ್ನ ಸತ್ಯ ಮಾಡ್ಬೇಕು ಅಂತಲೇ ಹುಟ್ಟಿರೋ ನಾವು ಐಡಿಯಾ ಮಾಡಿ ದಾಸನ್ ಹೊರಗ್ ತರ್ತೀವಿ. ಇದರಿಂದ ನಮಗ್ ಲಾಭ? ಹಣ ಎಷ್ಟು ಬೇಕು ಕೇಳಿ, ಒಂದೇ ಪೇಮೆಂಟ್. ನಿನ್ ಹತ್ರ ಹಣ ತಗೊಳ್ಳೋದ? ಕಪ್ ಕೋಟ್ಗೂ ಕಾಕಿ ಶರ್ಟ್ಗೂ ಹಣ್ಣಕ್ಕೂ ಹೆಣ್ಣಿಗೂ ಏನು ಕೊರತೆ ಇಲ್ಲ. ಆದ್ರೂ ಬಹಳ ದಿವಸದಿಂದ ಒಂದೇ ಒಂದು ಆಸೆ. ದಾಸನ ಕೇಸ್ಗೂ ನಿಮ್ ಆಸೆಗೂ ಏನ್ ಸಂಬಂಧ? ಸಂಬಂಧ ಇಷ್ಟ ದಿವಸ ಇರ್ಲಿಲ್ಲ, ಈಗ ಬೆಳೀತಾ ಇದೆ. ಸುತ್ತಿ ಬಳಸಿ ಮಾತಾಡೋದನ್ನ ನಿಲ್ಸಿ ನೇರವಾಗಿ ವಿಷಯಕ್ಕೆ ಬನ್ನಿ. ನಿನ್ನ ಸೌಂದರ್ಯನ ಮುಚ್ಚಿರೋ ಈ ಸೀರೆನ ಬಿಚ್ಚಿ ನಮ್ಮ ಹೃದಯದ ಕಿಚ್ಚನ್ನ ನೀನು ಆರಿಸೋದಾದ್ರೆ ದಾಸನ್ ಬಿಡಿಸೋ ಐಡಿಯಾನ ನಾವು ಕೊಡ್ತೀವಿ. ಇದಕ್ಕೆ ನಾನು ಒಪ್ಲಿಲ್ಲ ಅಂದ್ರೆ ದಾಸ ಜೈಲಲ್ಲಿ, ನೀನ್ ಮನೆಯಲ್ಲಿ. ನಿರ್ಧಾರ ನಿಂದು. ಹೇಳಿ, ಯಾವಾಗ, ಎಲ್ಲಿ, ಹೇಗೆ? ಕಬ್ಬಣ ಕಾದಾಗ್ಲೇ ತಟ್ಟೆ ಬಗ್ಗಿಸ್ಕೋಬೇಕು. ನಾವ್ ಈಗ್ಲೇ ರೆಡಿ. ಹುಟ್ಟಿರೋ ಬಟ್ಟೆ ನಾನು ಬಿಚ್ತೀನಿ, ಕೊಟ್ಟಿರೋ ಮಾತನ್ನ ನೀವು ಉಳಿಸ್ಕೋಬೇಕು. ಏ ದಾಸ, ನಿಂಗ್ ಬೇಲಾಗಿದೆ, ಸಾಹೇಬ್ರೆ ಕರೀತಿದಾರ ಬಾ. ಬೇಲ? ನನ್ಗ? ಯಾರು ಕೊಟ್ಟಿದ್ದು? ಯಾರೋ ಹೆಂಗ್ಸ್ ಬಂದಿದ್ದಾರೆ. ಹೆಂಗ್ಸ? ನನಗ್ ಬೇಲ? ತಂಗಿ ಮುಖ ನೆನ್ಪಿಲ್ಲ, ತಾಯಿ ಗೊತ್ತಿಲ್ಲ, ಯಾರನ್ನು ಇಟ್ಕೊಂಡಿಲ್ಲ, ಯಾರನ್ನು ಕಟ್ಕೊಂಡಿಲ್ಲ, ಆದ್ರೂ ನನ್ಗೆ ಹೆಂಗ್ಸು? ಆಶ್ಚರ್ಯ. ಬಾಬಾ ಬೇಗ ಬಾ ಬಾ. ದಾಸ, ಕಾವೇರಮ್ಮರು ನೀನು ಬೇಲ್ ಕೊಟ್ಟಿದ್ದಾರೆ, ತಗೋ ಸೈನ್ ಮಾಡು. ದಾಸ, ಯಾಕೆ ಸೈನ್ ಮಾಡು? ನನ್ನನ್ನ ಸಾಕ್ತಾ ಇರೋದು ಆ ರಣಧೀರಾನೆ. ಬಾಯ್ ಮಾತಲ್ಲೇ ಕರ್ಕೊಂಡ್ಬಂದು ಬೋನಲ್ ಕೂಡಾಕ್ದ. ಇಲ್ಲಿಂದ ಕರ್ಕೊಂಡೋಗಿ ನೀನೇನ್ ಮಾಡ್ಬೇಕಂತಿದ್ಯಾ? ದಾಸ, ಕೋಗಿಲೆ ಹುಟ್ಟೋದು ಕಾಗೆಗೂಡಲಾದ್ರೂ ಅದು ಕಾ ಕಾ ಅನ್ನಲ್ಲ. ಕಾ ಕಾ ಅಂತ ಕೂಗ್ದೆ ಇದ್ರು
ಎರಡು ಬಣ್ಣನು ಒಂದೇ ತಾನೆ. ಮಾನವೀಯತೆ ಅನುಕಂಪ ಅನ್ನೋ ಮಾತಿಗೆ ನಿನ್ ಹತ್ರ ಜಾಗನೇ ಇಲ್ವಾ? ಇಷ್ಟು ದಿನ ಇಲ್ದೇ ಇರೋ ಅನುಕಂಪ ಮಾನವೀಯತೆ ದಿಢೀರ್ ಅಂತ ನನ್ ಮೇಲ್ ಬಂದ್ರೆ ನನಗ್ ಭಯ ಆಗಲ್ವಾ? ಎಲ್ರು ನನ್ ಮನೆಗ್ ಬಂದು ಕುಡ್ದು ತಿಂದು ಮಜಾ ಮಾಡಿ ಹಣನು ತಗೊಂಡ್ ಹೋಗ್ತಿದ್ರು. ಆದ್ರೆ ನೀನ್ ಹಾಗ್ ಮಾಡ್ಲಿಲ್ಲ. ನಿನ್ನ ಕಣ್ಣಿನ ಕಾಂತಿಗೆ ಮನಸ್ ಕರಗಿ ನಿನ್ನ ಬಿಡಿಸ್ತಾ ಇದ್ದೀನಿ. ನಿಲ್ಸು. ನಂಗೊಂದ್ ಮಾತು ಕೊಟ್ಟು ಆಮೇಲೆ ಸೈನ್ ಮಾಡು. ಏನದು? ಇನ್ಮೇಲೆ ಈ ಕತ್ತಿ ಕಠಾರಿ ಎಲ್ಲ ಬಿಟ್ಟು ಒಳ್ಳೆ ಮನುಷ್ಯನಾಗ್ತೀನಿ ಅಂತ ಭಾಷೆ ಕೊಡು. ಆಯ್ತು, ಹಾಗೆ ಮಾಡ್ತೀನಿ. ಭಾಷೆ ಕೊಡು. ಕೊಟ್ಟ ಮಾತು ಇಟ್ಟು ಗುರಿ ತಪ್ಪನಲ್ಲ ಈ ದಾಸ. ದಾಸ, ಎಲ್ಲಿಗೆ ಹೋಗ್ತಾ ಇದೀಯಾ? ನನ್ನ ಎದೆಲಿ ಕಿಚ್ಚಚ್ಚಿದ ರಣದಿನ ಸಂಹಾರಕ್ಕೆ. ಅನ್ನ ತಿನ್ನೋ ಬಾಯಲ್ಲಿ ಎಲೆ ಬೆಲ್ದಿರೋ ನಾಲ್ಗೆಲಿ ನೀನ್ ನನಗ್ ಕೊಟ್ಟಿರೋ ಮಾತನ್ನ ಮರ್ತು ಮೋಸ ಮಾಡ್ತಿದ್ಯಾ? ರಾಮ ಮರೆಯಿಂದ ಬಾಣ ಬಿಟ್ಟು ವಾಲಿನ ಸಾಯಿಸಿದ್ದು ಮೋಸ ಅಲ್ವಾ? ಪಾಂಡವರಿಗಾಗಿ ಕೃಷ್ಣ ಕೌರವ್ರಿಗೆ ಮಾಡಿದ್ದು ಮೋಸ ಅಲ್ವಾ? ಇವರೆಲ್ಲ ಮಾಡಿದ್ದು ಮೋಸ ಅಲ್ಲ ಅನ್ನೋದಾದ್ರೆ ನಾನ್ ನಿನಗ್ ಮಾಡ್ತಾ ಇರೋದು ಮೋಸ ಅಲ್ಲ. ಸತ್ಯನ ನಿಲ್ಸೋಕೆ ಧರ್ಮನ ಕಾಪಾಡಕ್ಕೆ ಮಾಡಿದ್ದು ಮೋಸ ಅಲ್ಲ. ಅವರೆಲ್ಲ ಸತ್ಯಕ್ಕೆ ಧರ್ಮಕ್ಕೆ ಆದ್ರೆ ನಾನು ನನಗಾಗಿ. ನೀನ್ ಅನ್ಕೊಂಡ ಹಾಗೆ ರಣಧೀರ ಅಷ್ಟು ಸುಲಭವಾಗಿ ನಿನ್ ಕೈಗೆ ಸಿಕ್ಕೋಲ್ಲ. ಅವನು ಬೆಂಗಳೂರನ್ನ ಬಿಟ್ಟು ಬಹಳ ದಿನ ಆಯ್ತು. ಎಷ್ಟೇ ದಿನ ಆದ್ರೂ ಅವನು ಗುಂಡಿ ತೋಡಿ ಹಾಲು ತುಪ್ಪ ಬಿಟ್ಟು ತಿಥಿ ಮಾಡೋವರೆಗೂ ನಾನ್ ಬಿಡಲ್ಲ. ಏಯ್ ಬಂದ್ರ ನಮಸ್ಕಾರ ದಾಸ. ಏನ್ ಬಂದಿತ್ತು? ನಿನ್ನಿಂದ ಒಂದ್ ಡೀಲ್ ಆಗ್ಬೇಕಾಗಿತ್ತು. ಕೊಟ್ಟ ಮಾತು ಇಟ್ಟು ಗುರಿ ತಪ್ಪೋನಲ್ಲ. ಅದೇನ್ ಹೇಳೋ? ಇದರಲ್ಲಿ 2 ಲಕ್ಷ ರೂಪಾಯಿ ಇದೆ. ನೋಡೋದಕ್ಕೆ ಹುಡುಗಿ ಅಂದವಾಗಿದ್ದಾಳೆ, ಆದ್ರೆ ಹುಟ್ಟಿರೋದು ಸ್ಲಮ್ ಅಲ್ಲಿ. ನೋಡೋದಕ್ಕೆ ಮಜೂರ್ ತರ ಇದ್ರು ಈ ಆಗರ್ಭ ಶ್ರೀಮಂತನ ಏಕೈಕ ಪುತ್ರ. ಮಂತ್ರಿಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಹೆಣ್ ಕೊಡೋದಕ್ಕೆ ನನ್ನ ಹಿಂದೆ ಬಿದ್ದಿದ್ದಾರೆ, ತಾನು ಮುಂದು ಅಂತ. ಆದ್ರೆ ಈ ಹಲ್ಕ ನನ್ನ ಮಗ ಸ್ಲಮ್ ಅಲ್ಲಿ ಹುಟ್ಟಿರೋ ಈ ಹುಡುಗಿ ಹಿಂದೆ ಬಿದ್ದಿದ್ದಾನೆ. ನನ್ನ ಮಾನ ಮರ್ಯಾದಿನ 3 ಕಾಸ್ಗೆ ಹರಾಜ್ ಹಾಕೋದಕ್ಕೆ. ಇವಳನ್ನ ಪರಲೋಕಕ್ಕೆ ಪಾರ್ಸಲ್ ಮಾಡ್ಬೇಕಾ? ಸಾಯಿಸೋದ್ ಬೇಡ, ಅವನಿಂದ ಅವಳನ್ನ ದೂರ ಮಾಡಬೇಕು. ಆದ್ರೆ ನಾನೇ ಈ ಕೆಲಸ ಮಾಡ್ತಿದ್ದು ಅಂತ ನನ್ನ ಮಗನಿಗೆ ಗೊತ್ತಾಗ್ಬಾರ್ದು. ಜೈಲಿಂದ ಬೇಸದ್ ಬಂದ್ ನನ್ಗೆ ಬಲಿ ಕೊಡೋ ಡೀಲ್ ಕೊಡ್ತೀಯ ಅಂದ್ರೆ ಇದನ್ನ ನನ್ನ ಶಿಷ್ಯರು ಮಾಡ್ತಾರೆ. ಈ ಡೀಲ್ ನಾವು ಮಾಡ್ತೀವಿ. ರೇಟು 1 ಲಕ್ಷ. ಫೋಟೋ ಇದೆ, ಡೀಲ್ ಇದೆ. ಇದರಲ್ಲಿ 2 ಲಕ್ಷ ರೂಪಾಯಿ ಇದೆ. ನನಗೆ ನನ್ನ ಮಗ ಬೇಕು. ಏ ಸೇಟು, ಇದು ದಾಸನ ಅಡ್ಡ. ಫಿಕ್ಸ್ ಮಾಡಿದ್ದೆ ರೇಟು. ಟಿಪ್ಸ್ ಕೊಡೋದಕ್ಕೆ ಇದು 5 ಸ್ಟಾರ್ ಹೋಟ್ಲ್ ಅಲ್ಲ. ಅಂಟಲ್ವಲ್ಲ? ಬಂದ್ರ
ಪ್ರೀತಿ ನೀ ಇಲ್ಲದೆ ನಾ ಹೇಗಿರಲಿ, ಅಯ್ಯ ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿರಲಿ. ಆಹಾ, ಹಾಡಿ ಹಾಡಿ ಮೋಡಿ ಮಾಡಿ ನನ್ನ ಈ ಸ್ಥಿತಿಗೆ ತಂದ್ಬಿಟ್ರಿ. ಇದಕ್ಕೇನು ಕಮ್ಮಿ ಇಲ್ಲ. ನಾನು ನೀನು ಒಂದಾದ ಮೇಲೆ ಮೇಲೆ ಅಲ್ಲ, ಮಿಸ್ ಆದ್ರೆ ಕೆಳಗೂ ಏನು ಇರಲ್ಲ. ಏನೇ ತೆಳ್ಳಿಗೆ ಬೆಳ್ಳಿಗೆ ಇದೆಯಾ ಅನ್ಬಿಟ್ಟು ಒಳ್ಳೆ ಕುಳಕ್ಕೆ ಗಾಳ ಹಾಕಿದೀಯಾ? ಅವ್ರದ್ದೇನ್ ತಪ್ಪಿಲ್ಲಪ್ಪ, ಲವ್ ಮಾಡಿದ್ ನಾನು. ಅದೇ ನೀನ್ ತಪ್ಪು ಮಾಡಿದ್ದು. ಶ್ರೀಮಂತರು ಬಡವ್ರ ಹುಡುಗಿನ ಲವ್ ಮಾಡಬಾರ್ದು ರಾಜ. ಏನೇ ಮರ್ಯಾದೆ ಅಂದ ಅವನ ಮರ್ತು ಮನೇಲಿರು, ಇಲ್ಲ ಅವನ ಜೊತೆ ಓಡಾಡ್ತಾ ಪ್ರೀತಿ ಪ್ರೇಮ ಅಂದ್ರೆ ಅಷ್ಟೇ. ಇದು ವಾರ್ನಿಂಗು, ನೆಕ್ಸ್ಟ್ ಫಿನಿಶಿಂಗ್. ಹುಡುಗಿ ಕುತ್ಗೆ ಗ್ರೈಸರ್ ಇಟ್ಟು ಹೆದರ್ಸೋಣ ಗಂಡು ಅನ್ನಲ್ವೋ, ಗಾಂಡು ಅಂತಾರೆ. ದಾಸನಿಗೆ ಗೊತ್ತಾದ್ರೆ ಅರ್ದು ಉಪ್ಪಾಗ್ತಾನೆ. ಅರದು ಉಪ್ಪು ಹಾಕೋಕೆ ನಾನೇನ್ ಸೌತೆಕಾಯಿ ಅಲ್ಲ. ಪ್ರೀತಿ ಪ್ರೇಮ ಬಡವ್ರನ್ನ ಶ್ರೀಮಂತರನ್ನ ನೋಡಿ ಬರಲ್ಲ. ಹಣದಿಂದ ಪ್ರೀತಿ ಹುಟ್ಟಲ್ಲ. ಮನಸ್ಸಿಗೆ ಗೊತ್ತಿಲ್ದೆ ಹೃದಯದಲ್ಲಿ ಹುಟ್ಟೋ ಪ್ರೀತಿ ಪ್ರೇಮನ ಹರಿದು ಬಿಸಾಕೋಕೆ ಅದೇನೋ ಶ್ರೀಮಂತರ ಮನೆ ನೋಟಲ್ಲ. ಬಾಳ ನಿಗುರ್ತಾ ಇದೀಯ ನೀನು. ಏ ಬಚ್ಚ, ಅವನ ಹೆಸರು ಹೇಳ್ಕೊಂಡು ನಿಗರ್ತಾ ಇರೋರು ನೀವು. ಎಲ್ಲೋ ಅಡ್ಡದಲ್ಲಿ ಕೂತ್ಕೊಂಡು ಎಂಜಲ್ ತಿನ್ನೋ ನಿಮ್ಮಂತ ನಾಯಿಗಳ ಕೈಯಲ್ಲಿ ಡೀಲ್ ಮಾಡ್ಸೋ ಅವನಿಗೆ ಹೃದಯ ಇದೆಯಾ? ಅವನು ತಾಯಿ ತಂಗಿ ಜೊತೆಲಿ ಹುಟ್ಟಿದನ? ಪ್ರೀತಿ ಪ್ರೇಮದ ಪರಿಮಳ ಕೊಚ್ಚಲಿರೋ ಹಂದಿಗೆ ಗೊತ್ತಾಗಲ್ಲ. ದಾಸ ಅವನೇನ್ ದೊಡ್ಡ ದಾದನ? ಕಾಲೇಜ್ ಹುಡುಗರ್ನ ಎದುರು ಹಾಕೊಂಡ್ರೆ ಶಂಕ ಊದೋ ದಾಸ ಎಂಥರ ಭಿಕ್ಷೆ ಭಿಕ್ಷೆ ಬೇಡಬೇಕಾಗತ್ತೆ ಅಂತ ಹೋಗ್ ಹೇಳ. ಹೋಗೋ ಹೋಗೋ ಹೋಗೋ. ಕಿರಣ್, ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆ ದಾಸನ್ ಕಂಡ್ರೆ ಇಡೀ ಮೆಜೆಸ್ಟಿಕ್ ಏರಿಯಾ ನಡ್ಗತ್ತೆ. ಹೆದರ್ಕೊಂಡ್ರೆ ಹೆದರ್ಸ್ತಾರೆ, ತಿರುಗ್ ಬಿದ್ರೆ ತಿರುಗ್ ನೋಡ್ದೆ ಓಡ್ತಾರೆ. ಬಾ. ಕೊಚ್ಚಲ್ ಬಿದ್ದಿರೋ ಹಂದಿ ಅಂತೆ ಗುರು ನೀನು. ಶಂಕ ಊದೋ ದಾಸಯ್ಯ ಅಂತಾಳೆ ನಿನ್ನ. ಗುರು ನೀನು ಗಾಂಡು ಅಂತೆ ಗುರು. ನಾನು ಗಾಂಡುನಾ? ಗುರು ನೀ ಚೂತ್ಯ ಅಂತೆ. ನಾನು ಚೂತ್ಯಾನ? ನಿಂಗೆ ಹೃದಯನ ಇಲ್ವಂತೆ ಗುರು. ಇಲ್ವಂತ? ನರ ಇಲ್ದಿರ ನಾ ಮಾಡ್ದಂತೆ ಗುರು ನೀನು. ತಾಯಿ ತಂಗಿ ಮಧ್ಯ ಹುಟ್ಟೆ ಇಲ್ವಂತಣ್ಣ. ಪ್ರೀತಿ ಪ್ರೇಮ ಅಂದ್ರೆ ನಿಂಗೇನು ಗೊತ್ತೇ ಇಲ್ವಂತೆ. ಅಲ್ಲೇ ಅವಳನ್ನ ಹುಚ್ಚಿನ ತರ ಹೊಡೆದು ಕಾರ್ಪೊರೇಷನ್ ತೊಟ್ಟಿಗೆ ಹಾಕೋದನ್ನ ಬಿಟ್ಟು ಇಲ್ಲಿ ಬಂದು ಹರಿಕತೆ ಹೇಳ್ತಾ ಇದೀರೇನ್ರೋ? ದಾಸನ್ ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗಿ ಲೈನ್ ಕ್ರಾಸ್ ಮಾಡಿರೋದು. ಲೈಫ್ ನಲ್ಲಿ ಯಾವ ಹುಡುಗಿನ ಲೈನ್ ಕ್ರಾಸ್ ಮಾಡ್ಕೊಡ್ದು ಅಂತ ಒಂದು ಐಡಿಯಾ ಕೊಡ್ರು, ಅಂತ ಒಂದು ಐಡಿಯಾ ಕೊಡ್ರು. ಅವಳು ಎಡಗೈನ ಕತ್ತರಿಸಿ ಬಿಸಾಕಿದ್ರೆ ನಿನ್ನ ಅವಳು ಸಾಯವರೆಗೂ ನೆನ್ಸ್ಕೋತಾಳೆ. ಈ ಗಂಡನ ದೊಡ್ಡ ಕೈ ಕತ್ತರಿಸಿದ್ರೆ ಜನಗಳ ಸಿಂಪತಿ ಕ್ರಿಯೇಟ್ ಮಾಡಿ ಎಲೆಕ್ಷನ್ ಗೆಲ್ಸಿ ಮಾಡ್ಬಿಡ್ತಾರೆ ಕಣ. ಅವಳನ್ನ ತುಂಡ ಕತ್ತರಿಸಿ ಮೂಟೆ ಕಟ್ಟಿ ತಿಪ್ಕೊಂಡಳ್ಳಿ ಕೆರೆಗೆ ಹಾಕ್ಬಿಟ್ರೆ ನರ ಇಲ್ದೇ ಇರೋ ನಾಮರ್ದ ಅಂದವಳಿಗೆ ಈಸಿಯಾಗಿ ಮೂಟೆ ಕಟ್ಟಿ ಮುಕ್ತಿ ಕೊಟ್ಬಿಟ್ರೆ ಸ್ವರ್ಗದಲ್ಲಿ ಸೆಟ್ಲ್ ಆಗ್ಬಿಡ್ತಾಳು. ಅವಳನ್ನ ಎತ್ತಾಕೊಂಬಂದು ರೇಪ್ ಮಾಡಿ ಅವಳ ಲೈಫ್ ನ ಸ್ಪಾಯ್ಲ್ ಮಾಡ್ಬಿಟ್ರೆ ದೇಶಕ್ಕೊಬ್ನೇ ಪ್ರಧಾನಿ, ರಾಜ್ಯಕ್ಕೊಬ್ನೇ ಮಂತ್ರಿ, ಏರಿಯಾಗೊಬ್ನೇ. ಈ ದಾಸನ್ ಲೆವೆಲ್ಗೆ ರೇಪ. ಹೃದಯ ಇಲ್ಲ ಅಂದ್ಲು, ಪ್ರೀತಿ ಪ್ರೇಮ ಗೊತ್ತಿಲ್ಲ ಅಂದ್ಲು. ಅವಳ ಪೊಗರು ಕಡಿಮೆ ಆಗ್ಬೇಕು ಅಂದ್ರೆ ಅವಳಿಗೆ ನೀನ್ ಲೈನ್ ಹೊಡೆದು ಪ್ರೀತಿ ಮಾಡೋ ನಾಟಕ ಆಡಿ ನಿನ್ನ ಬಿಟ್ರೆ ಬದುಕಕ್ಕಾಗಲ್ಲ ಅನ್ನೋ ಲೆವೆಲ್ ಕರ್ಕೊಂಡು ಹೋಗಿ ಪ್ರಸ್ತಾವ ಮಾಡಿ ರಸ್ತೆಗೆ ಬಿಟ್ಬಿಟ್ರೆ ಸಾಯೋವರೆಗೂ ನಿನ್ನ ನೆನ್ಸ್ಕೊಂಡು ಕೊರಗಿ ನಳ್ತಾ ಇರ್ತಾಳೆ. ಹೌದು, ರಂಬೆ ತರ ಇರೋ ಅವಳು ಕೊಂಬೆ ಹಿಡ್ಕೊಂಡು ನೇತಾಡೋ ಬದಲು ರಸ ತುಂಬಿರೋ ಅವಳು ಬುಡಕ್ಕೆ ಕೈ ಹಾಕ್ಬಿಟ್ರೆ ಗಿಡ ತಾನಾಗೆ ಬಗ್ಗುತ್ತೆ. ಗುರು ನೀನೇ ದಾಸ ಅಂತ ಅವಳು ಗೊತ್ತಿಲ್ಲ. ಈ ನಿನ್ ಗೆಟಪ್ ನ ಚೇಂಜ್ ಮಾಡಿದ್ರೆ ಸೂಪರ್ ಹೀರೋ ತರ ಕಾಣ್ತೇವೆ. ಇದು ನನ್ನಿಂದ ಸಾಧ್ಯನಾ? ನಾನು ಹೀರೋ ತರ ಕಾಣ್ತೀನಾ? ಅಸಾಧ್ಯವಾದದ್ದನ್ನ ಸಾಧ್ಯ ಮಾಡಿ ತೋರ್ಸೋನೆ ಈ ನಮ್ ದಾಸ. ಓಕೆನಾ? ಓಕೆ.
ಶಾರುಖ್ ಖಾನ್, ಹೃತಿಕ್ ರೋಷನ್ ಎಲ್ಲ ನಿನ್ ಮುಂದೆ ಜೀರೋ ಗುರು. ಈ ಹೊಸ ವೇಷ ನೋಡಿ ಆ ಕೊಬ್ಬಿದ ಜಿಂಕೆಗೆ ಇವತ್ತಿನಿಂದ ರಾಶಿ ಪ್ರವೇಶ. ರಾವ್ಗಾಲ ಮುಗಿಯೋಷ್ಟ್ರಲ್ಲಿ ಹಕ್ಕಿ ಕಾಳಾಕಿ ಬಲೆ ಬೀಸ್ಬೇಕ್ರ. ನಡೀರ ಹತ್ರ ಗಾಡಿನ. ಗುರು, ಇದೇ ಅವಳ ಕಾಲೇಜು. ಇನ್ನೇನ್ ಬರೋ ಟೈಮ್ ಆಯ್ತು. ಗುರು, ಪ್ರಥಮ ಚುಂಬನಂ ದಂತ ಭಗ್ನಂ ಅನ್ನೋ ತರ ಆಗ್ಬಾರ್ದು ಗುರು. ಧೈರ್ಯ, ಸಾಹಸೆ, ಲಕ್ಷ್ಮಿ ಅಂತ ನುಗ್ಗು ಗುರು. ನಿನ್ ಲೈಫ್ ನಲ್ಲಿ ಇದು ಒಂಥರ ಡಿಫ್ರೆಂಟ್ ಡೀಲೆ. ಕೈಯಲ್ಲಿ ಲಾಂಗ್ ಇಟ್ಕೊಂಡು ಪಬ್ಲಿಕ್ ಅಲ್ಲಿ 4 ಜನ ಎತ್ಬಿಡು ಅಂತಂದ್ರೆ ಕೂಲಾಗಿ ಎತ್ಬಿಡ್ಬೋದು. ಅದೇ ಒಂದ್ ಹುಡುಗಿ ಹತ್ರ ಮಾತಾಡ್ಬೇಕು ಅಂತಂದ್ರೆ ಕೈಯೆಲ್ಲ ನಡುಗ್ತಾ ಇದೆ. ಪುಂಗ, ಏನೋ ಮಾಡೋದು? ಗುರು, ಕೈ ಕಾಲ್ ನಡ್ಕ ನಿಲ್ಸ ಔಷಧಿ ನನ್ನ ಹತ್ರ ಇದೆ. ಇದನ್ನೇನಾದ್ರೂ ನೀನ್ ಕುಡ್ದು ಬಿಟ್ರೆ ಕೆಲ್ಸ ಕೆಟ್ಟೋಗ್ತದೆ. ಬರ್ತಾವಳೆ ಗುರು. ಆ ಗೋಲ್ಡನ್ ಕಲರ್ ಚೂಡಿದಾರ ಹಾಕೊಂಡವಳಲ್ಲ ಅವಳೆ. ಗುರು, ಇಳಿ ಗುರು, ಇಳಿ ಗುರು. ಏ, ಗುರು, ಹೋಗೋಣ. ನಡಿ. ಕರೆಕ್ಟ್, ವೆರಿ ಗುಡ್ ಐಡಿಯಾ. ಸೇಮ್ ಟೈಮ್ ಚಿಯರ್. Come on, time. 4:30. ಓಹ್, ಲೇಟ್ ಆಗಿದೆ. ವಿಲ್ ಗೋ. ಓಕೆ, ಬೈ. ನಾಳೆ ಸಿಗೋಣ. ಬಾಯ್. ಒಂದ್ ನಿಮಿಷ ಮೇಡಮ್, ಪ್ಲೀಸ್. ಯಾರೋ ಪಾಪಿಗಳು ನಾಯಿ ಮರಿ ಮೇಲೆ ಕಾರ್ ಬಿಟ್ಬಿಟ್ಟಿದ್ದಾರೆ. ದಯವಿಟ್ಟು ವೆಟರ್ನರಿ ಕ್ಲಿನಿಕ್ ಅವ್ರಿಗೆ ಡ್ರಾಪ್ ಕೊಡ್ತೀರಾ? ಮೇಡಮ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಸ್ವಲ್ಪ ಡ್ರಾಪ್ ಮಾಡ್ತೀರಾ? ಅಲ್ಲ ರೀ, ಮನುಷ್ಯರ ಮೇಲೆ ಕಾರ್ ಹತ್ಸಿದ್ರೇನೆ ಕೇಳೋರಿರಲ್ಲ. ಅಂತದ್ರಲ್ಲಿ ಆಫ್ಟರ್ ಆಲ್ ನಾಯಿ ಮರಿ. ಪ್ಲೀಸ್ ಮೇಡಮ್, ಬ್ಲಡ್ ತುಂಬಾ ಹೋಗ್ತಾ ಇದೆ. ಪ್ರಾಣಿ ಹಿಂಸೆ ಮಹಾಪಾಪ. ದಯವಿಟ್ಟು ಡ್ರಾಪ್ ಮಾಡಿ ಮೇಡಮ್. ಬನ್ನಿ. ಥ್ಯಾಂಕ್ ಯು ಮೇಡಮ್. ಬೌ ನಾಯಿ ಆಯ್ತು ಮುಚ್ಚು ಬಾಯಿ. ಸ್ವೀಟ್ ಡಾಗ್. ಈ ನಾಯಿ ಮರಿ ನಿಮ್ದ? ನಂದಲ್ಲ. ಹಾಗಾದ್ರೆ ಈ ನಾಯಿ ಮರಿ ನಿಮ್ದ? ನಂದು ಅಲ್ಲ ಸರ್. ನಿಮ್ದು ಅಲ್ಲ, ಇವ್ರದ್ದು ಅಲ್ಲ. ಹಾಗಾದ್ರೆ ನಾಯಿ ಮರಿ ಪಾಪ, ಇದು ಬೀದಿ ನಾಯಿ. ಓಹ್, ವಾಟ್ ಎ ಗ್ರೇಟ್. ಶ್ರೀಮಂತರ ಮನೆ ನಾಯಿಗೆ ಜ್ವರ ಬಂದ್ರೆ 3 ದಿನ ಬೇಕು ಕರ್ಕೊಂಬರಕ್ಕೆ. ಬೀದಿ ನಾಯಿ ಮೇಲೆ ನಿಮ್ಗೆ ಎಷ್ಟೊಂದು ಅಕ್ರೆ. ವೆರಿ ಗುಡ್, ವೆರಿ ಗುಡ್. ಐ ಲೈಕ್ ಇಟ್. ನಿಮ್ಮ ಮನಸ್ಸು ತುಂಬಾ ದೊಡ್ಡದು, ಚಿನ್ನದಂತ ಮನಸ್ಸು. ಟೇಕ್ ಇಟ್. ನೋ 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 ನೋ. ಬೀದಿ ನಾಯಿ ಕರ್ಕೊಂಬಂದು ನೀನ್ ಪುಣ್ಯ ಕಟ್ಕೊಂಡೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ನಾನ್ ಪುಣ್ಯ ಕಟ್ಕೊಂಡೆ. ನನಗೆ ಹಣ ಬೇಡ. ಥ್ಯಾಂಕ್ ಯು ಡಾಕ್ಟರ್. ಬೈ ದ ವೇ, ನಿಮ್ಮ ಹೆಸರು? ನನ್ನ ಹೆಸರು ಅದು ಪ್ರಜ್ವಲ್ ಅಂತ. ಸ್ವೀಟ್ ನೇಮ್. ಥ್ಯಾಂಕ್ ಯು. ಬನ್ನಿ, ಡ್ರಾಪ್ ಮಾಡ್ತೀನಿ. ಇಲ್ಲ ಪರವಾಗಿಲ್ಲ, ನೀವು ಹೊರಡಿ. ಶ್ಯೂರ್? ಓಕೆ, ಬಾಯ್. ಬಹಳ ಚಾಣ ಗುರು ನೀನು. ಮಾತಾಡ್ಸೋ ಅಂದ್ರೆ ಜೊತೆಲಿ ಕುಂತ್ಕೊಂಡು ಹೋಗ್ಬಿಟ್ಟಿದ್ಯಾ? ಫಿಗರ್ ಡೀಲಿಂಗು ಬಹಳ ಕಷ್ಟ ಕಂಡ್ರು. ಕೈಯೆಲ್ಲ ನಡುಗ್ತಾ ಇದೆ. ಏಯ್, ಎಣ್ಣೆ ಕೊಟ್ರು? ತಗೋ.
ಈ ಏರಿಯಾಗೆಲ್ಲ ಇದೊಂದೇ ಫೇಮಸ್ ದೇವಸ್ಥಾನ ಗುರು. ಈ ಗೆಟಪ್ ನಲ್ಲಿ ಇಂಥ ದೇವಸ್ಥಾನಕ್ಕೆಲ್ಲ ಬರ್ಬಾರ್ದಮ್ಮ. ಅಲ್ಲಿ ನೋಡಲ್ಲಿ ಆ ಗೆಟಪ್ ಆಗಿದೆ ಅಂತ. ಅರ್ಥ ಆಯ್ತು ಗುರು. ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟ್ರಲ್ಲಿ ಆ ಡ್ರೆಸ್ ನಿನ್ ಮೈ ಮೇಲೆ ಇರುತ್ತೆ. ಕೈಯಲ್ಲೊಂದು ಹೂ ಬುಟ್ಟಿದ್ರೆ ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಂತೀಯ ಗುರು? ಬುಟ್ಟಿ ಬರುತ್ತೆ. ನಿಜವಾದ ಭಕ್ತನು ಕೂಡ ನಮ್ ಗುರು ಮುಂದೆ ಬರೀ ಟುಸ್. ಆಯ್ತಾಯ್ತು, ನೀವೆಲ್ಲ ಕಳ್ಸ್ಕೊಳ್ಳಿ. ಗುಡ್ ಲಕ್ ಗುರು. ದೇವ್ರೆ, ಜೀವನದಲ್ಲಿ ಮೊದಲನೇ ಸಲ ನಾಟಕ ಮಾಡ್ತಾ ಇದ್ದೀನಿ. ಜಯ ನನಗೆ ಇರ್ಲಪ್ಪ. ಇದೇನಿದು ನೀವಿಲ್ಲಿ ದಿಢೀರಂತ? ನಾನ್ ಪ್ರತಿ ಗುರುವಾರ ಬರ್ತೀನಿ. ಆದ್ರೆ ನೀವು? ನಾನು ಅಷ್ಟೇ. ಸೋಮವಾರ ಈಶ್ವರನ್ ದೇವಸ್ಥಾನ, ಶುಕ್ರವಾರ ಅಮ್ಮನವ್ರ ದೇವಸ್ಥಾನ, ಶನಿವಾರ ಅಯ್ಯಪ್ಪನ ದೇವಸ್ಥಾನ, ಇವತ್ತು ಗಣೇಶನ್ ದೇವಸ್ಥಾನ. ಅದೇನೋ ಸರಿ, ಜೊತೆಲಿ ನಾಯಿ ಮರಿನೋ ತಂದಿದ್ದೀರಾ. ಯಾಕೆ ಬಿಡಕ್ ಮನ್ಸ್ ಬರ್ಲಿಲ್ವಾ? ಅನ್ನ ತಿಂದ ಮನೆ, ಸಹಾಯ ಮಾಡಿದ ವ್ಯಕ್ತಿ, ಅತ್ತಿದ್ದೇಣಿ, ಇವುಗಳನ್ನ ಯಾವುದೂ ಮರಿಬಾರ್ದು ಅಂತ ದೊಡ್ಡೋರು ಹೇಳಿದ್ದಾರೆ. ಅಂಥದ್ರಲ್ಲಿ ನಿಮ್ಮಂತ ಒಳ್ಳೆ 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 ನಿಮ್ಮಂತ ಒಳ್ಳೆ ಸ್ನೇಹಿತರ ಪರಿಚಯಕ್ಕೆ ನಾಂದಿಯಾದಿ ನಾಯಿ ಮರಿನ ರೋಡಲ್ಲಿ ಬಿಡೋಕ್ ಮನ್ಸೇ ಆಗ್ಲಿಲ್ಲ. ಪರಿಚಯ ಕಾರಣವಾದ ಈ ನಾಯಿ ಮರಿಗೆ ಇಷ್ಟೊಂದು ಪ್ರೀತಿ ತೋರಿಸ್ಬೇಕಾದ್ರೆ ನೀವ್ ಲವ್ ಮಾಡೋ ಹುಡುಗಿನ ಅಥವಾ ನಿಮ್ ಹೆಂಡ್ತಿನ ಯಾವ ರೀತಿ ನೋಡ್ಕೋಬಹುದು ನೀವು? ಪ್ರಜ್ವಲ್, ಪ್ರಜ್ವಲ್, ಹೆಂಡತಿ ಅಂದ ಕೂಡ್ಲೆ ಫ್ಲಾಶ್ ಬ್ಯಾಕಾ? ಅಯ್ಯಯ್ಯೋ, ನಂಗಿನ್ನೂ ಮದ್ವೆನೇ ಆಗಿಲ್ಲ. ನಿನ್ನ ಎಲ್ಲೆಲ್ಲೇ ಹುಡ್ಕೋ. ಯಾಕೆ ಗಾಬರಿ ಆಗಿದ್ಯಾ? ಆ ರೌಡಿ ದಾಸನ್ ಕಡೆ ಅವ್ರಿಗೆ ಹೆದರ್ಕೊಂಡು ರೇಖಾ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಆ ಲೋಫರ್ ದಾಸ್ನಿಂದ ಎಂತ ಅನಾಹುತ ಆಗೋಯ್ತು. ಪ್ರಜ್ವಲ್, ಪ್ಲೀಸ್ ಬನ್ನಿ ಹೋಗೋಣ. ನಾನಕ್ ಸುಮ್ನೆ ಬನ್ನಿ ಪ್ರಜ್ವಲ್. ನನ್ ಮಾತ್ ಕೇಳಿ. ಕಂದ, ನನ್ನ ಬಿಟ್ಟು ಹೊರಟೋದಲ್ಲವಾ? ಯಾರವ್ವ ಅಯ್ಯೋ ನನ್ ಕಂದ, ಅದ್ಯಾವ್ರಿಗೆ ನನ್ ಕೂಗ್ ಕೇಳಿಸ್ತಾ ಇಲ್ವಾ? ನನ್ ಯಾರವ್ವ ಇನ್ ಅಜ್ಜಿ ಅಂತ ಕರೀತಾರೆ. ನಾನು ಏನವ ಅನ್ಯಾಯ ಮಾಡಿದ್ದೆ? ನನ್ ಒಂಟಿಯಾಗಿ ಬಿಟ್ಬಿಟ್ಟು ನೀನ್ ಅದ್ಯಾವ್ರ ಪದ ಸೇರ್ಕೊಂಡ್ಬಿಟ್ಟಲ್ಲವ? ಅಯ್ಯೋ ನನ್ ಕಂದ. ನೋಡವ್ವ, ನಿನ್ ಸ್ನೇಹಿತೆ ಹೆಂಗ್ ಹೆಣವಾಗಿ ಮಲ್ಗವಳೆ ನೋಡು. ಇಷ್ಟಕ್ಕೆಲ್ಲ ಕಾರಣ ರೌಡಿ ದಾಸ. ಅವನ ಮನೆ ಹಾಳಾಗ, ಒಂದೋಗ. ಅಜ್ಜಿ ಸಮಾಧಾನ ಮಾಡ್ಕೊಳ್ಳಿ ಅಜ್ಜಿ. ಹೆಂಗವ ಸಮಾಧಾನ ಮಾಡ್ಕೊಳ್ಳಿ? ನನ್ನ ಹೊಟ್ಟೆ ದಗದಗ ಅಂತ ಉರಿತಾ ಇದ್ದೆ. ವಯಸ್ಸಿಗೆ ಬಂದ್ ಮೊಮ್ಮಗಳನ್ನ ಕಳ್ಕೊಂಡು ನಾನು ಅನಾಥವಾಗ್ಬಿಟ್ಟೆ. ಬೇವರ್ಸಿ ತೊಟ್ಟಿ ದಾಸ ನಿನ್ ಸರ್ವನಾಶ ಆಗೋಗ. ಅವನ್ ಮನೆ ಹಾಳಾಗೋಗ, ಅವ್ನ್ ಎಕ್ಕುಟ್ಟೋಗ, ಅವ್ನ್ ಬರಬಾರದ್ ಬರ, ಅವ್ನ್ ನೆಗದ್ ಬಿದ್ದು ನೆಲ್ಲಿಕಾಯಿ ಆಗ. ಅವನಿಗೆ ಕರಿ ನಾಗರಾವ್ ಕಡಿಯ, ಅವನಿಗೆ ಆಪತ್ ಬಂದ್ ಚಾಪಲ್ ಸುತ್ಕೊಂಡೋಗ, ಅವನ ಎಳ ನಾಯಿ ಕಡಿಯ. ನನ್ ಮೊಮ್ಮಗಳ ಜೀವನ ಹಾಳು ಮಾಡ್ಬಿಟ್ನೆ, ಹಾಳು ಮಾಡ್ಬಿಟ್ನೆ. ಅವನ್ ಹೆಂಗ್ ಕೊಟ್ಟೋಗ. ರೌಡಿ ದಾಸ ಹಣೆ ದಾಸೆಗೆ ಎಲ್ಲಿ ಶ್ರೀಧರ್ ಪ್ರಾಣ ತೆಗೆದ್ ಬಿಡ್ತಾನೋ ಅನ್ನೋ ಭಯಕ್ಕೆ ತನ್ ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾಳೆ. ತಗೋ. ನನ್ ಹಿಂದೆ ಶ್ರೀಧರ್ ಇರೋವರೆಗೂ ದಾಸ ಅವ್ರನ್ನ ಜೀವಂತವಾಗಿ ಉಳಿಸಲ್ಲ. ನಾನ್ ಬದುಕಿರೋವರೆಗೂ ಶ್ರೀಧರ್ ನನ್ ಹಿಂದೆ ಬರೋದನ್ನ ನಿಲ್ಸಲ್ಲ. ಯಾಗದಲ್ಲೂ ಸುಖ ಇದೆ. ಮುಂದಿನ ಜನ್ಮ ಅಂತ ಒಂದಿದ್ರೆ ಅವಾಗ ನಾವಿಬ್ರು ಒಂದಾಗ್ತೀವಿ. ಈ ಸಾವುಗ್ ಯಾರು ಕಾರಣರಲ್ಲ. ಇಂತಿ ರೇಖಾ ನೋಡಿದ್ರ ಪ್ರಜ್ವಲ್, ಆ ರೌಡಿ ದಾಸನಿಂದ ರೇಖಾ ತನ್ನ ಜೀವನೇ ಕಳ್ಕೊಂಡ್ಲು. ಅಜ್ಜಿ
ಅನಾಥವಾಗೋದ್ಲು. ಇನ್ನ ಈ ಮನೆಗೂ ಅಜ್ಜಿಗೂ ಯಾರ್ ದಿಕ್ಕು? ಇದೆಲ್ಲ ಯಾಕೆ ನಡೀತು? ನಿಮ್ಮಂತ ಮೃದು ಸ್ವಭಾವದವ್ರಿಗೆ ಗೊತ್ತಾಗಲ್ಲ ಬಿಡಿ. ಆ ದಾಸ್ನಂತ ಚಾಂಡಾಳ್ರಿ ಇರೋವರೆಗೂ ಪ್ರೀತಿ ಪ್ರೇಮಕ್ಕೆ ಬೆಲೆ ಇರಲ್ಲ. ಯಾರ್ದೋ ಹಣದಲ್ಲಿ ಕುಡ್ಕೊಂಡು ತಿನ್ಕೊಂಡು ತಿರುಗೋ ಆ ದಾಸನ್ಗೆ ಪ್ರೀತಿ ಅಂದ್ರೆ ಏನ್ ಗೊತ್ತಾ? ಆ ರೌಡಿಗೆ ಹೇಗ್ ಗೊತ್ತಾಗ್ಬೇಕು ಹರಿತವಾದ ಕತ್ತಿಗಿಂತ ಸೂಕ್ಷ್ಮವಾದದ್ದು ಒಂದ್ ಹೆಣ್ಣಿನ ಮನಸ್ಸು ಅಂತ. ಎಷ್ಟೊಂದು ನೋವು ತುಂಬ್ಕೊಂಡು ಬರ್ತಿದ್ದಾಳೆ ನೋಡಿ ಪ್ರಜ್ವಲ್. ಹೌದು, ನಾವು ಆವಾಗ್ಲಿಂದ ನೋಡ್ತಾನೆ ಇದೀವಿ. ಅದೇನಪ್ಪ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ನನಗ್ ಗೊತ್ತು ನಾಳೆ ಆ ಫಿಗರ್ನ ಹೆಂಗ್ ಕ್ಯಾಚ್ ಹಾಕ್ಬೇಕು ಅಂತೇಳಿ ಐಡಿಯಾ ಮಾಡ್ತಾ ಇದೀಯಾ. ಅದೇ ನಮ್ಗೂ ಸ್ವಲ್ಪ ಹೇಳಪ್ಪ. ಒಂದ್ ಪೆಗ್ ಹಾಕಿದ್ರೆ ನಮ್ ತಲೆ ಸಿಡ್ದು ಆರಾಮಾಗಿ ಐಡಿಯಾ ಬರುತ್ತೆ. ದಯವಿಟ್ಟು ನನ್ನ ಬಲವಂತ ಮಾಡ್ಬೇಡ್ರೋ. ನನ್ಗೆ ಯಾಕೋ ಮನ್ಸೇ ಸರಿಯಿಲ್ಲ. ಯಾರು ನಿನ್ ಮನ್ಸು ನೋಯಿಸಿದ್ದು? ಅದ್ಯಾಕೆ ಒಂಥರ ಫೀಲಿಂಗ್ ಅಲ್ಲಿ ಇದೆಯಾ? ಅದೇನಾಯ್ತು ಅಂತ ಹೇಳು ಗುರು. ನೀವು ಕಾಲೇಜ್ಗೆ ಹೋಗಿ ಎದುರಿಸಿದ್ರಲ್ಲ, ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಮೊಮ್ಮಗಳನ್ನ ಕಳ್ಕೊಂಡಿರೋ ಅಜ್ಜಿ ಗೋಳಾಟ, ಜನಗಳ ಕಣ್ಣಲ್ಲೆಲ್ಲ ನೀರು. ಅವಳು ಬರ್ದಿರೋ ಪತ್ರ ನೋಡಿದ್ರೆ ನನ್ನೆದೆ ನನಗೆ ಭಾರವಾಗುತ್ತೆ ಕಣ್ರೋ. ಹೆಸರು ಕೇಳಿ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತಂದ್ರೆ ಅಬ್ಬಬ್ಬಾ, ನನ್ ಮೇಲೆ ನನ್ಗೆ ಅಸಹ್ಯವಾಗುತ್ತೆ. ನಮ್ ಡೀಲಿಂಗ್ಗೆ ಬೇರೆ ಕಣ್ರೋ. ನಮ್ಗೆ ಯಾಕೆ ಈ ಪ್ರೀತಿ ಪ್ರೇಮದ ನಾಟಕ ಇಲ್ಲ? ನಾನ್ ಮಾಡ್ತಿರೋ ಪ್ರೀತಿ ಸುಳ್ಳು ಅಂತ ಗೊತ್ತಾಗಿ ಈ ಹುಡುಗಿ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಚೇಚೆ, ನಾಳೆ ಬೆಳಗ್ಗೆನೆ ಹೋಗಿ ನಾನೇ ದಾಸ ಅಂತ ನಿಜ ಹೇಳಿ ಈ ಹುಡುಗಿರ್ ಸವಾಸಕ್ಕೊಂದು ಗುಡ್ ಬೈ ಹೇಳ್ತೀನಿ ಕಣ್ರೋ. ಗುಡ್ ಬೈ ಹೇಳ್ತೀನಿ. ಈ ಒಡ್ಡ ನಾಗನ ಅಡ್ಡಕ್ಕೆ ಕಾಲಿಟ್ಟು ಈ ನಾಗನ ಹೆಡೆನೆ ತುಳಿದು ಮುಖನ ವಿಕಾರ ಮಾಡ್ದ. ಮುಚ್ಕೊಂಡು ನಿಂತ್ಕೋತಿದ್ದ ಬಟ್ಟೆಗಳೆಲ್ಲ ಬಿಚ್ಕೊಂಡು ಓಡಾಡ ಹಾಗಾದ್ರು. ಮತ್ತೆ ರೆಸ್ಟ್ ತಗೊಂಡು ತುಕ್ಕಿ ಹಿಡಿದಿರೋ ಈ ನನ್ನ ಲಾಂಗಿಗೆ ಆ ದಾಸನ ರಕ್ತದ ಅಭಿಷೇಕ ಆಗ್ಬೇಕು. ಇಲ್ಲ ಆಲ್ಕೋಹಾಲ್ ಕುಡಿಯೋದಿನ ಬಿಟ್ಟು ಅವನ್ ರಕ್ತನ ಕುಡಿತೀವಿ ಅಂತ ನೀವು ಪ್ರಮಾಣ ಮಾಡ್ಬೇಕು. ನೀನ್ ರೆಡಿಯಾಗಿ ಗುಡಿಗೆ ಬರೋದನ್ನ ಕಾಯ್ತಾ ಇದ್ವಿ ಗುರು. ಆ ನನ್ ಮಗನ್ ಮೂಲೆಲ್ಲೂ ಹುಡುಕಿ ಉಡ್ದಾರ ಕಿತ್ತಾಕಿ ಕಾಗೆ ಹಾರಿಸಿ ಹೊಗೆ ಹಾಕ್ತಿವಿ ಗುರು. ಎಲ್ಲಾ ಕಡೆ ಸರ್ಚ್ ಮಾಡಿ ಅವನ ವಿಷಯ ತಿಳ್ಕೊಂಡು ನೀಟಾಗಿ ಸ್ಕೆಚ್ ಹಾಕಿ ಈ ಒಡ್ಡ ನಾಗನ ಮುಖ ಸುಟ್ಟ ಅವನ್ನ ಸುಟ್ಟು ಬೂದಿ ಮಾಡ್ಬೇಕು. ಆ ಬೂದಿಯಿಂದನೇ ಈ ಒಡ್ಡ ನಾಗನಿಗೆ ಅಭಿಷೇಕ ಆಗ್ಬೇಕು. ನನ್ನ ಕ್ಲಾಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಹಾಯ್ ಪ್ರಜ್ವಲ್, ಬೆಳಗ್ಗೆನೆ ಇಲ್ಲಿ ನಿಮ್ಮ ಹತ್ರ ಕೆಲವು ವಿಷಯನ ಹೇಳ್ಬೇಕಾಗಿತ್ತು. ಧೈರ್ಯವಾಗಿ ಹೇಳ್ಬಹುದು. ನಮ್ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ. ನೆನ್ನೆ ನಿಮ್ ಸ್ನೇಹಿತೆ ಸಾವು ನೋಡಿ ನನ್ ಮನ್ಸಿಗೆ ಬಹಳ ನೋವಾಯ್ತು. ನಂಗೆ ಗೊತ್ತು, ನಿಮ್ ಮೃದುವಾದ ಮನಸ್ಸಿಗೆ ನೋವು. ಇಲ್ಲ ಇಲ್ಲ, ನಾನು ಏನ್ ಹೇಳ್ಬೇಕಂತಿದ್ದೀನಿ ಅಂದ್ರೆ
ನೋಡಮ್ಮ, ರಕ್ತ ತುಂಬಾ ಹೋಗಿರೋದ್ರಿಂದ ಇವ್ರಿಗೆ ಮತ್ತೆ ಜ್ಞಾನ ಬರೋದಕ್ಕೆ 24 ಅವರ್ಸ್ ಆದ್ರೂ ಆಗ್ಬಹುದು ಅಥವಾ 48 ಅವರ್ಸ್ ಆದ್ರೂ ಆಗ್ಬಹುದು. ಬೈ ದ ಬೈ, ಇವ್ರು ನಿನಗೇನಾಗ್ಬೇಕಮ್ಮ? ಅದು ಅದು ತುಂಬಾ ಬೇಕಾದವರು. ಓಕೆ, ಇವ್ರನ್ನ ನೋಡ್ಕೊಳ್ಳೋರು ಯಾರು? ನಾನೇ ಜೊತೆಲಿದ್ದು ನೋಡ್ಕೊಳ್ತೀನಿ. ಗುಡ್. ಟೈಮ್ಗೆ ನೀವು ಇವ್ರಿಗೆ ಮಾತ್ರೆಗಳನ್ನ ಕೊಡ್ತಾ ಇರಬೇಕು. ರೋಗಿಗಳಿಗೆ ಆರೈಕೆಗಿಂತ ವಾತ್ಸಲ್ಯ ಮುಖ್ಯ. ನಾನು ಬೆಳಗ್ಗೆ ಬಂದು ಚೆಕ್ ಮಾಡ್ತೀನಿ. ಏನೇ ಕಿರಣ್, ಲವ್ವಾ? ಹಾಗೇನಿಲ್ಲ. ಒಂದು ಬೀದಿ ನಾಯಿಗೆ ಪೆಟ್ಟಾಗಿದ್ದಕ್ಕೆ ಅವತ್ತವ್ರ ಮನಸ್ಸು ಎಷ್ಟು ಸಂಕಟ ಪಡ್ತು ಗೊತ್ತಾ? ಪಾಪ, ಮೃದು ಸ್ವಭಾವಿ ಮನುಷ್ಯ. ಆ ಪರೋಡಿ ದಾಸನ್ ವಿಷಯ ಮಾತಾಡಕ್ ಬಂದ್ರು. ಅಷ್ಟರಲ್ಲಿ ಆ ರೌಡಿಗಳು ಹೇಗ್ ಮಾಡಿದ್ರು. ಅವರು ಅಂತ್ಯಾ, ಪಾಪ ಅಂತ್ಯಾ? ಏನೋ ಒಂದ್ ನಡಿಲಿ, ಬಾರೆ ಹೋಗೋಣ. ದೇವ್ರೆ, ಒಂದ್ ಹೆಣ್ಣಿಗೆ ತನ್ನ ಗಂಡನಾಗ್ ಬರೋನ್ ಗುಣ ಹೀಗೆ ಇರ್ಬೇಕು ಅಂತ ಕನಸು ಕಾಣ್ತಾಳೆ. ಅನ್ಕೊಳ್ಳೋದಕ್ ಮುಂಚೆನೆ ಒಳ್ಳೆ ಗುಣ ಇರೋ ಪ್ರಜ್ವಲ್ನ ವರವಾ ಕೊಟ್ಟಿದ್ಯಾ. ನಿನ್ನ ಈ ಪವಿತ್ರವಾದ ಸನ್ನಿಧಿಯಲ್ಲಿ ಕಾಯ ವಾಚ ಮನಸಾರೆ ಪ್ರಜ್ವಲ್ನ ನನ್ನ ಗಂಡನಾಗಿ ಸ್ವೀಕಾರ ಮಾಡ್ತಾ ಇದ್ದೀನಿ. ತಾಯಿ ಇಲ್ದೇ ಇರೋ ನನಗೆ ನೀನೇ ಕೈ ಹಿಡಿದು ಕಾಪಾಡಿದ್ಯಾ. ಇನ್ ಮುಂದೆ ಪ್ರಜ್ವಲ್ನು ನೀನೇ ಕಾಪಾಡ್ಬೇಕು. ಮನೆ ಹಾಳಾಗೋಗ, ಅವ್ನ್ ಎಗ್ಗುಟ್ಟೋಗ, ಅವ್ನ್ ಬರಬಾರದ್ ಬರ, ಅವ್ನ್ ನೆಗದ್ ಬಿದ್ದು ನೆಲ್ಲಿಕಾಯಿ ಆಗ. ಆ ರೌಡಿಗೆ ಹೇಗ್ ಗೊತ್ತಾಗ್ಬೇಕು ಹರಿತವಾದ ಕತ್ತಿಗಿಂತ ಸೂಕ್ಷ್ಮವಾದದ್ದು ಒಂದ್ ಹೆಣ್ಣಿನ ಮನಸ್ಸು ಅಂತ. ಅವನ್ಗೆ ಆಪತ್ ಬಂದ್ ಚಾಪಲ್ ಸುತ್ಕೊಂಡೋಗ, ಅವನ ಎಣ ನಾಯಿ ಕಡಿಯ. ಪ್ರಜ್ವಲ್, ಪೂಜೆ ಎಲ್ಲ ಮುಗಿತಾ ಕಿರಣ್? ಯಾಕೆ ಬೆವರ್ತಾ ಇದ್ದೀರಾ? ಅದೇ ದಾಸ ದೇವ್ರ ಸನ್ನಿಧಿಲಿ ಆ ನೀಚನ ಹೆಸರು ಎತ್ತಬೇಡಿ. ನಾನ್ ನಿಮ್ಮನ್ನ ಮನಸಾರ ಪ್ರೀತಿ ಮಾಡ್ತಾ ಇದ್ದೀನಿ.
ಹಿರಿಯರು ಪುಣ್ಯವಂತರು ಓಡಾಡಿರೋ ಈ ಸ್ಥಳದಲ್ಲಿ ನಿಮ್ಮನ್ನ ನನ್ ಗಂಡ ಅಂತ ಸ್ವೀಕಾರ ಮಾಡಿದ್ದಾಯ್ತು. ಇನ್ ಮುಂದೆ ನಿಮ್ ಬಾಯಲ್ಲಿ ಐ ಲವ್ ಯು ಕಿರಣ್ ಅನ್ನೋ ಪದ ಮಾತ್ರ ಕೇಳ್ಬೇಕು ಪ್ರಜ್ವಲ್. ಪುಂಗ ಅಲ್ಲಿ ನೋಡು, ನಮ್ ದಾಸನ್ ಸ್ಕೆಚ್ ಹಾಕಿದ್ನಲ್ಲ ಬಡ್ಡನಾಗ ಶಿಷ್ಯ ಬತ್ತವನೆ. ಮಾಮ್ ಇವನಿಗೆ ಸ್ಕೆಚ್ ಬೇಡ, ಪೂಲನ್ ದೇವಿ ಶಾಟ ಸಾಕಿ ಅವನಿಗೆ. ಏಯ್ ಇವತ್ತು ಭಾನುವಾರ, ಬಲ್ತಿರೋ ಕುರಿ ಸಿಕ್ಕವನೆ. ಏಯ್ ಕ್ಯಾಚ್ ಹಾಕೋಣ ಬಂದ್ರು. ಹಿರಿಯರು ಪುಣ್ಯವಂತರು ಓಡಾಡಿರೋ ಈ ಸ್ಥಳದಲ್ಲಿ ನಿಮ್ಮನ್ನ ನನ್ ಗಂಡ ಅಂತ ಸ್ವೀಕಾರ ಮಾಡಿದ್ದಾಯ್ತು. ಆ ನೀಚನ ಹೆಸರು ಎತ್ತಬೇಡಿ. ಇನ್ ಮುಂದೆ ನಿಮ್ ಬಾಯಲ್ಲಿ ಐ ಲವ್ ಯು ಕಿರಣ್ ಅನ್ನೋ ಪದ ಮಾತ್ರ ಕೇಳ್ಬೇಕು. ಐ ಲವ್ ಯು ಕಿರಣ್ ಅನ್ನೋ ಪದ ಮಾತ್ರ ಕೇಳ್ಬೇಕು. ಐ ಲವ್ ಯು ಕಿರಣ್ ಅನ್ನೋ ಪದ ಮಾತ್ರ ಕೇಳ್ಬೇಕು ಪ್ರಜ್ವಲ್. ತಗೋರು, ಈ ನನ್ನ ಮಗನಿಗೆ ಇವತ್ತೇ ಮರಣ ಮುಹೂರ್ತ. ಅವತ್ತು ನೀನ್ ಒಂಟಿಯಾಗಿ ಸಿಕ್ಕಿದ್ದೆ, ಸ್ಕೀಮ್ ಹಾಕಿದ್ರು. ಇವತ್ತು ನೀ ನನ್ ಮಗ ಒಂಟಿಯಾಗಿ ಸಿಕ್ಕವನೆ, ಬಿಡ್ಬೇಡ, ಎತ್ತು ಗುರು. ನಮ್ ಮೆಜೆಸ್ಟಿಕ್ ಏರಿಯಾ ಮೇಲೆ ಈ ನನ್ ಮಕ್ಕಳನ್ನ ಎರಡೂ ಬೀಳ್ಬಾರ್ದು. ಏನ್ ಯೋಚನೆ ಮಾಡ್ತಾ ಇದೀಯಾ? ಎತ್ತು ಬೇಗ. ತಡೀರೋ, ಇವನನ್ನ ಬಿಟ್ಬಿಡಿ. ಈ ನನ್ನ ಮಗನ್ನ ಹಿಂಗೆ ಬಿಟ್ಬಿಟ್ರೆ ನಮ್ ಮುಖಕ್ಕೆ ನಾವೇ ಮಸಿ ಬಳ್ಕೊಂಡಂಗೆ. ಎಗರು ತಗರು, ದಯವಿಟ್ಟು ನನ್ ಮಾತು ಕೇಳ್ರೋ. ಇವನ್ ಇಲ್ಲಿಂದ ಹೋಗಕ್ ಬಿಟ್ಬಿಡ್ರೋ. ಅಲ್ಲ ಗುರು, ದಯವಿಟ್ಟು ನನ್ ಮನ್ಸು ಸರಿ ಇಲ್ಲ, ಬಿಟ್ಬಿಡಿ. ಏಯ್, ಜೀವದಾನ ಮಾಡಿದ್ದಾರೆ ಅಂತ ತಿಳ್ಕೊಂಡು ಗೂಡಲ್ಲಿ ಗುಟ್ಟಾಗಿರೋ ಹಾರಾಡೋದು ಎಗ್ರಾಡೋದು ಮಾಡಿದ್ರೆ ಅನಾಥ ಶವಾಗೋಗ್ತ್ಯಾ. ಕಳ್ಚ್ಕೊಳ. ಸರಿ ಇಲ್ದೇ ಇರೋದು ನಿನ್ ಮನ್ಸಲ್ಲ, ನಿನ್ ತಲೆ. ಮೊದ್ಲು ಅದನ್ನ ಸರಿ ಮಾಡ್ಕೋ. ಹೇಳು, ಈ ಸಲ ಸಾರಾಯ ಕಾಂಟ್ರಾಕ್ಟ್ ನಿಂದೆ. ಈ ಒಡ್ಡನಾಗ ಹೇಳಿದ್ಮೇಲೆ ಮುಗೀತು. ಮುಚ್ಕೊಂಡು ಫೋನ್ ಇಡು. ಯಾಕೆ ಹಂಗೋಡ್ ಬರ್ತಿದ್ಯಾ? ಪೊಲೀಸ್ನವ್ರು ಏನಾದ್ರು ಎನ್ಕೌಂಟರ್ ನೀನ್ ಸಾಯ್ಸಕ್ ಬಂದ್ರ? ಬ್ರಹ್ಮ ಬಂದಿದ್ರು ದಾಸನ್ ಕೈಯಿಂದ ತಪ್ಸಕ್ ಆಗ್ತಿರ್ಲಿಲ್ಲ. ಯಾರಾದ್ರೆ ಯಾರ ಹೆಸರು ಹೇಳ್ತಿದ್ಯಾ ಅಂತ ಗೊತ್ತಾ ನಿಂಗೆ? ದಾಸನ್ ಶಿಷ್ಯರು ಚಚ್ಚು ಉಡಾಯಿಸಕ್ ನೋಡಿದ್ರು. ದಾಸ ಅದನ್ನ ತಡೆದು ನನ್ನ ಬಿಟ್ಟು ಕಳಿಸ್ದ. ಬಿಟ್ಟು ಕಳ್ಸಿದ್ನ? ಆಶ್ಚರ್ಯವಾಗಿದೆ. ದಾಸ ಬಿಟ್ಟು ಕಳ್ಸಿದ್ನ? ಹರಕೆ ಹೊತ್ತು ಸ್ಪಾಟ್ ಫಿಕ್ಸ್ ಮಾಡಿದ್ಮೇಲೆ ಹಾಗ್ ಬಿಡೋನಲ್ಲ ಆ ದಾಸ. ನಿನ್ನ ಮುಂದೆ ಬಿಟ್ಟು ಹಿಂದೆ ಪ್ಲಾನ್ ಮಾಡಿ ಇಡೀ ಟೀಮ್ ನ ಬ್ಲಾಸ್ಟ್ ಮಾಡಕ್ ಹೊರಟಿದ್ದಾನೆ ಆ ದಾಸ. ಹುಲಿ ಬೇಟೆ ಬಿಟ್ಟಿದೆ ಅಂದ್ರೆ ಅದು ಯಾವಾಗ ಬೇಕಾದ್ರೂ ರೈಡ್ ಮಾಡಬಹುದು. ಅವನು ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಮುಂಚೆ ಅವನ್ನ ನಾವು ಬ್ಲಾಸ್ಟ್ ಮಾಡಬೇಕು. ಇಲ್ಲ ನಮ್ ಗುಂಡಿನ ನಾವೇ ತೋಡ್ಕೊಂಡಾಗೆ. ಅದು ನಾನೇನು ಹಲೋ, ಹಾ ಹೇಳಿ. ಓ, ಇಷ್ಟು ದಿನ ಆದ್ಮೇಲೆ ಕಾವೇರಮ್ಮ ಜ್ಞಾಪಕ ಬಂದ ನಿಮ್ಗೆ?
ಅದೆಲ್ಲ ಇರ್ಲಿ, ಮಾನವೀಯತೆಗೆ ಬೆಲೆ ಎಲ್ಲಿದೆ ಹೇಳಿ? ಫೋನ್ ಇಡ್ರಿ. ನಾನು ಏನ್ ಹೇಳಕ್ ಬಂದೆ ಅಂದ್ರೆ 6,000 ರೂಪಾಯಿ ಇದೆ. ಮಾತಾಡಿದ್ದೆಷ್ಟೇ? ಫುಲ್ ನೈಟ್ 10,000 ರೂಪಾಯಿ. ಮತ್ತಿದೇನಿಷ್ಟು? ಮೊದ್ಲು ಕಾವೇರಮ್ಮಂಗೆ ಹೇಳಿ ಗೆಟಪ್ ಚೇಂಜ್ ಮಾಡ್ಕೋ, ಆಮೇಲೆ 10,000 ಕೊಡೋಣ ಅಂದ್ರು. ಗೆಟಪ್ ಚೇಂಜ್ ಮಾಡ್ಕೊಂಡ್ರೆ ಹಳೇದೆಲ್ಲ ಮರ್ತ ಹೋಗುತ್ತಾ ಅಂತ ಕೇಳ್ಬೇಕಾಗಿತ್ತು. ಏನ್ ಬಂದಿದ್ದು? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಜೈಲಿನಿಂದ ಬಂದಾಗಿಲ್ದೇ ಇದ್ದಿದ್ ಮಾತು ಈಗ ದಿಢೀರಂತ ಏನು? ಜೈಲಿಂದ ನಾನು ಯಾಕೆ ಬಿಡುಗಡೆ ಮಾಡಿದ್ರಿ? ಕಿರಣ್ ನನ್ನ ಹುಡುಗಿ ಪ್ರೀತಿ ಸುಳಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ. ಮಚ್ಚು ಚಾಕು ಚೂರಿ ಅಂತ ಮಾತಾಡ್ತಿದ್ದ ದಾಸ ಕಿರಣ್ ಹುಡುಗಿ ಪ್ರೀತಿ ಅಂತ ದಾನವನ ಬಾಯಲ್ಲಿ ಮಾನವನ ಮಾತು ಬರ್ತಾ ಇದೆ. ನನಗೆ ಅವಮಾನ ಮಾಡಿದ್ಲು ಅಂತ ಅವಳು ಮಾನನ ಹರಾಜಾಕೋಸ್ಕರ ಪ್ರೀತಿ ನಾಟಕ ಆಡ್ದೆ. ರೂಪ ಗುಣಗಳನ್ನೆಲ್ಲ ಬದಲಾಯಿಸ್ಕೊಂಡೆ. ಆದ್ರೆ ಸಂದರ್ಭ ನನ್ನ ಅವಳ ಮಧ್ಯೆ ಬಾಂಧವ್ಯದ ಬೆಸುಗೆಯಿಂದ ನನ್ನ ದಿಕ್ಕನ್ನೇ ಬದಲಾಯಿಸ್ತು. ಎಷ್ಟೋ ಸಲ ನಾನೇ ದಾಸ ಅಂತ ಹೇಳೋಕೋದೆ. ಕಾರಣಾಂತರದಿಂದ ಕತ್ತಲ್ ಪ್ರಪಂಚದ ಸತ್ಯನ ನಾನು ಹೇಳೋಕಾಗ್ಲೇ ಇಲ್ಲ. ನನಗೇನ್ ಮಾಡ್ಬೇಕು ಅಂತಾನೆ ನನ್ಗೆ ಗೊತ್ತಾಗ್ತಿಲ್ಲ. ದಾಸ, ನೀನ್ ಮಾಡ್ತಾ ಇರೋದೇ ಸರಿ. ಈ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಅನ್ನೋ ಪನ್ನೀರ್ನಲ್ಲಿ ಕೈ ತೊಳಿಬೇಕೇ ಹೊರತು ರಕ್ತದಲ್ಲ. ಚಿಕ್ಕ ವಯಸ್ಸು, ಬಿಸಿ ರಕ್ತ ಏನೇನೋ ಮಾಡಿಸುತ್ತೆ. ಆದ್ರೆ ವಯಸ್ಸಾದಾಗೆಲ್ಲ ನೀನು ಮಾಡಿದ ಕೃತ್ಯನೆಲ್ಲ ನೆನೆಸ್ಕೊಂಡ್ರೆ ನಿನ್ನ ಮೇಲೆ ನಿನಗೆ ಅಸಹ್ಯ ಆಗುತ್ತೆ. ಪ್ರೀತಿ ಹುಟ್ಟೋದು ಜನ್ಮ ಜನ್ಮದ ಸಂಬಂಧ ಇದ್ರೆ ಮಾತ್ರ. ಋಣದ ಬಾಕಿ ತೀರ್ಸೋಕೆ ಆ ಭಗವಂತ ಆಡಿರೋ ನಾಟಕನೇ ಇರ್ಬೇಕು. ಒಂದು ಕಡೆ ಪೊಲೀಸರ ಕಾಟ ಆದ್ರೆ ಇನ್ನೊಂದು ಕಡೆ ರೌಡಿಗಳ ಕಾಟ. ನೆಮ್ಮದಿಯಾಗಿ ಊಟ ನಿದ್ರೆ ಕೂಡ ಮಾಡಕ್ಕಾಗಲ್ಲ. ಯಾವಾಗ ಏನಾಗುತ್ತೋ ಅನ್ನೋ ಭಯದಲ್ಲಿ ಈ ರೌಡಿಸಂ ಜೀವನನ ಕಳಿಬೇಕಾಗುತ್ತೆ. ಈ ಪ್ರೀತಿ ಪ್ರೇಮ ಅದಕ್ಕಿಂತ ಹೆಚ್ಚು ಭಯ ತಂದಿದೆ. ಜೀವಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿ ಮಾಡ್ತಿರೋ ಹುಡುಗಿಗೆ ನಾನೇ ದಾಸ ಅಂತ ಗೊತ್ತಿಲ್ಲ. ಗೊತ್ತಾದ್ರೆ ನೀನ್ ಅವಳನ್ನ ನಿಜವಾಗ್ಲೂ ಪ್ರೀತಿಸೋದಾದ್ರೆ ಭಯ ಪಡ್ಬೇಕಾಗಿಲ್ಲ. ಈ ರೌಡಿಸಂ ಜೀವನನ ಬಿಟ್ಟು ಮನುಷ್ಯನಾಗಿ ಬಾಳೋದಾದ್ರೆ ಆ ದೇವ್ರು ನಿನಗ್ ದಾರಿ ತೋರಿಸ್ತಾನೆ. ಜೊತೆಗೆ ನಾನು ಇರ್ತೀನಿ ನೋಡು. ನಾಳೆ ಧೈರ್ಯವಾಗಿ ಹೋಗಿ ನೀನ್ ಅವಳನ್ನ ಪ್ರೀತಿಸ್ತಿರೋ ವಿಷಯನ ತಿಳಿಸು. ಕಿರಣ್, I love you. ನಂಗೆ ಗೊತ್ತಿತ್ತು ನಿಮ್ ಬಾಯಿಂದ ಐ ಲವ್ ಯು ಅಂತ ಹೇಳೇ ಹೇಳ್ತೀರಾ ಅಂತ. ನಾನ್ ನಂಬಿರೋ ದೇವ್ರು ನನ್ ಕೈ ಬಿಡಲ್ಲ ಅಂತ ಗೊತ್ತು. ನಿಮ್ ಮನಸ್ಸಿನ ಗೆದ್ದು ಬಹಳ ದಿನ ಆಗಿತ್ತು. ನಿಮ್ ಸ್ನೇಹ ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸಿ ಕಾಣ್ದೇ ಇರೋ ಪ್ರೀತಿ ಅನ್ನೋ ಕನ್ಸಿನ ಪ್ರಪಂಚಕ್ಕೆ ಪರಿಚಯಿಸ್ತಾ ಇದೆ. ಪರಿಚಯ ಹೊಸ್ತಾದ್ರೂ ಸಂಬಂಧ ಹಳೆದೆ. ಕನಸ್ನ ನನಸ್ ಮಾಡೋ ಶಕ್ತಿ ಪ್ರೀತಿಗಿದೆ. ಜೀವನದ ಸತ್ಯ ಅರಿವಾದಾಗ ಈ ಪ್ರೀತಿ ಸೂತ್ರಾರ್ಧ ಗಾಳಿಪಟ ಆಗಲ್ಲ ತಾನೆ? ನಮ್ ಪ್ರೀತಿ ಪ್ರಾರಂಭವಾದ ಸುವರ್ಣ ದಿನ ಇವತ್ತು. ಸೂತ್ರ ಇಲ್ದೇ ಇರೋ ಗಾಳಿಪಟಕ್ಕೂ ಬ್ರೇಕ್ ಇಲ್ದೇ ಇರೋ ಗಾಡಿಗೂ ನಮ್ ಜೀವನನ ಹೋಲಿಸ್ಬೇಡಿ. ಅದಾಗಲ್ಲ ಕಿರಣ್. ಹಾಗೂ ಅಲ್ಲ ಹೀಗೂ ಅಲ್ಲ. ಇವತ್ತು ನಂದೇ ಟ್ರೀಟ್. ನಂಗೆ ಐಸ್ ಕ್ರೀಮ್ ಅಂದ್ರೆ ಬಹಳ ಇಷ್ಟ. ಬನ್ನಿ. ನಾನು ನೋಡ್ತಿದ್ದೆ.
ಐಸ್ ಕ್ರೀಮ್ನ ನಾನು ಆರ್ಡರ್ ಮಾಡ್ತೀನಿ. ನೋ, ಇವತ್ತು ನನ್ ಟ್ರೀಟ್ ಅಂತ ಹೇಳಿದ್ನಲ್ಲ, ನಾನೇ ನನ್ ಕೈಯಾರೆ ತರ್ತೀನಿ. ಓಕೆ? ಯಾಕ್ರೋ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಒಟ್ಟಾನ ಕಡಿಯೋರು ನಮ್ ಬಾಬುನ ಹೊಡೆದಾಕ್ತಾರೆ. ಕಿರಣ್ ಇದ್ದಾರೆ ಕಣೋ, 5 ನಿಮಿಷ ನೋಡ್ಕೊಡ್ರ. ನಾನು ಬಂದ್ಬಿಡಿ. 5 ನಿಮಿಷ ದಯವಿಟ್ಟು ಕಣ್ರೋ. ಓಡಾಡ್ಬಿಡ್ತಾರಪ್ಪ ನಮ್ಮ ಬಾಬುನ. ಬೇಗ ಬರಲ್ಲ. 2 ನಿಮಿಷ ಕಣೋ. ಕಿರಣ್ ಬರ್ತಾ ಇದ್ದಾರೆ. ಬರ್ತೀನಿ. ಬರ್ಬೇಡ, ಹತ್ರ ಬರ್ಬೇಡ. ನೀನು ಇವನ್ ಮುಖ ನೋಡೋ ಯೋಗ್ಯತೆನ ಕಳ್ಕೊಂಡ್ಬಿಟ್ಟಿದ್ಯಾ ನೀನು. ಹಾಗೆಲ್ಲ ಮಾತಾಡ್ಬೇಡ್ರೋ. ನಿನ್ ಕಣ್ಮುಂದೆ ಅವರೆಲ್ಲ ಅಡ್ಡಾಡ್ತಾ ಇದ್ರು. ಪ್ರಾಣ ಕೊಡೋ ಸ್ನೇಹಿತನ ಮರ್ತು ಸುಖ ಕೊಡೋ ಹುಡುಗಿ ಜೊತೆ ಇದೆಯಲ್ಲ, ಅದ್ರ ಫಲನೇ ಇದು. ಸ್ನೇಹಿತನ ಸಮಾಧಿ ಕಟ್ಟೋ ಸಮಯದಲ್ಲಿ ಸಮಾಧಾನ ಮಾಡೋ ಕಣ್ಣೀರಿನ ನಾಟಕ ಯಾಕೋ? ಅಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ಮಾತಾಡ್ಬೇಡ್ರೋ. ನಿಲ್ಲಿಸ್ರೋ. ನನ್ನ ಸ್ವಲ್ಪ ಅರ್ಥ ಮಾಡ್ಕೊಡ್ರೋ. ಅವನನ್ನ ಕಳ್ಕೊಂಡು ನಾನು ಸಂತೋಷವಾಗಿರ್ತೀನೋ. ನೀನ್ ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಸಾಯೋವರೆಗೂ ನಿನ್ ಮುಖ ನೋಡ್ಬಾರ್ದು ಕಣೋ. ಪ್ರಾಣ ಸ್ನೇಹಿತನ ಕಳ್ಕೊಂಡು ಹೊಟ್ಟೆ ದಗದಗ ಅಂತ ಉರಿತಾ ಇದೆ ಕಣೋ, ಉರಿತಾ ಇದೆ. ಅವಳ ಜೊತೆ ಕುಂತ್ಕೊಂಡು ಕಿಲ ಕಿಲ ಅಂತ ಐಸ್ ಕ್ರೀಮ್ ತಿನ್ಬೇಕಾದ್ರೆ ಇವನ್ ಮುಖ ನೆನಪು ಬರ್ಲಿಲ್ವೇನೋ ನಿನ್ಗೆ? ರಸ್ತೆಯಲ್ಲಿ ತುಂಡಾಗಿ ಕತ್ತರಿಸುವಾಗ ನಿನ್ ನೆನೆಸ್ಕೊಂಡು ಎಷ್ಟ್ ಸಲ ಕೂಗಾಡ್ದ ಗೊತ್ತೇನೋ ನಿನಗೆ? ಕಣ್ ತುಂಬಾ ಅವಳ ತುಂಬಿಕೊಂಡಿರುವಾಗ ನಾವೆಲ್ಲ ನೆನಪಿ ಬಂದ್ವಿ ಅವನಿಗೆ. ಪುಗ ದುಃಖ ತುಂಬಿರೋ ನನ್ನದೆ ಸಿಡ್ದು ಚೂರ್ ಚೂರಾಗಕ್ಕೂ ಮುಂಚೆ ದಯವಿಟ್ಟು ಕಣ್ರೋ, ದಯವಿಟ್ಟು ಒಂದ್ಸಲ ಅವ್ನ ಮುಖ ತೋರಿಸ್ರು. ಒಂದ್ಸಲ ಋಣ ಕಳ್ಕೊತೀನಿ. ಹೃದಯ ಸಿಡ್ದು ಪ್ರಾಣ ಹಾರೋದ್ಮೇಲೆ ಋಣದ ಬಾಕಿ ಎಲ್ಲೋ ಇರುತ್ತೆ. ನೀನು ಅವಳನ್ನೇ ನೋಡ್ಕೊಂಡಿರು. ಎತ್ಕೊಳ್ರ ಬೇಗ. ಬಾಬು 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 ಬಾಬು. ನೀಟಾಗಿ ಪ್ಲಾನ್ ಮಾಡಿ ಎತ್ಬಿಟ್ರೆ ಅಣ್ಣನೇ ಎತ್ಬಿಡೋಣ ಅಂತ್ಯಾ? ಕಚಡ ನನ್ನ ಮಗನೇ. ಅಣ್ಣನಲ್ಲ ಕಣೋ, ಅವಳನ್ನೇ ಎತ್ಬಿಟ್ರೆ. ಹೌದು, ಪುಂಗ ಹೇಳೋದ್ರಲ್ಲೂ ಸತ್ಯ ಇದೆ. ಅವಳು ಸತ್ರ 1 ವಾರ ಅಳ್ತಾನೆ, ಆಮೇಲೆ ಅವಳನ್ ಮರ್ತು ದಾಸ ನಮ್ ಜೊತೆಗೆ ಇರ್ತಾನೆ. ದಾಸನ ಹೃದಯದಿಂದ ನಮ್ಮನ್ನೆಲ್ಲ ಕಿತ್ತಾಕಿ
ಬಾಬುನ ಬಲಿ ತಗೊಂಡ ಅವಳನ್ನ ಬೇಗ ಯಮಲೋಕಕ್ಕೆ ಕಳಿಸ್ಬೇಕು. ಪ್ರಾಣವಾಗಿದ್ದ ನಮ್ಮ ಸ್ನೇಹಿತ ಬಾಬು ಸದಾಗ ನಿನ್ ಕೋಪ ಬರಲಿಲ್ಲ. ಇವತ್ತು ಅವಳ ಹೆಸರು ಹೇಳ್ತಾ ನಿನ್ ಕೋಪ ಬಂದ್ಬಿಡ್ತಾಳ. ಹೊಡಿಯೋ ಹೊಡಿ. ನಮ್ಮ ಮಧ್ಯೆ ಅಡ್ಗೋಡೆ ಆಗಿರೋ ಆ ಕಿರಣ ಬಿಡಲ್ಲ ಕಣೋ. ಎತ್ತಿ ಏನಾಗಿದೆ ನಿಮ್ಗೆ? ಯಾಕೆ ರೀತಿ ಕಿತ್ತಾಡ್ತಿದ್ದೀರಾ? ಜಡೆ ಇರೋ ಹುಡುಗಿ ಜೊತೆ ಆದ ತಕ್ಷಣ ಪ್ರಾಣ ಕೊಡೋ ಸ್ನೇಹಿತರು ಪ್ರಾಣ ತೆಗಿತಾ ಇದ್ದಾನೆ ಅಷ್ಟೇ. ದಯವಿಟ್ಟು ನನ್ನ ಮಾತು ಕೇಳ್ರೋ. ಅವಳು ದಿನೇ ದಿನೇ ನನ್ನ ಹೃದಯ ತುಂಬ್ತಾ ಇದ್ದಾಳೆ ಕಣ್ರೋ. ಎಲ್ಲಿವರೆಗೂ ತುಂಬ್ತಾಳೋ? ನೀನ್ ಆಡ್ತಾ ಇರೋದೇ ಪ್ರೀತಿ ನಾಟಕ. ಪ್ರಜ್ವಲ್ ಅಲ್ಲ ದಾಸ ಅನ್ನೋ ಸತ್ಯಾಂಶ ಅವಳಿಗೇನಾದ್ರೂ ಗೊತ್ತಾದ್ರೆ ಕೆರ ತಗೊಂಡು ಜ್ವರ ಬರೋವರೆಗೂ ಹೊಡೆದು ಹುಚ್ಚನಾಯಿ ತರ ಬೀದಿಗೆ ಬಿಡ್ತಾಳೆ. ಎದುರ್ತಿದ್ದ ಜನ ತಿರುಗಿ ಬಿದ್ದು ತೂ ಅಂತ ಉಗಿತಾರೆ. ಅವಳನ್ನ ಅಂಗ್ಲಾಚ್ಬೇಡಿ. ನಾನ್ ನಿಜವಾದ ಪ್ರೀತಿ ತಿಳಿಸಿ ಅವಳನ್ನ ಗೆಲ್ತೀನಿ ಕಣ್ರೋ. ಕೊಲೆ ಮಾಡ್ದಾಗ ಜೊತೆಲಿದ್ರಿ, ಮಾನ ತೆಗ್ದಾಗ ಜೊತೆಲಿದ್ರಿ, ತೊಟ್ಟಿ ಮುಂದೆ ಹಂಚ್ಕೊಂಡು ತಿಂದಾಗ ಜೊತೆಲಿದ್ರಿ. ಈಗ ಅವನು ಒಳ್ಳೆಯವನಾಗಿ ಎಲ್ಲೋ ಒಂದ್ ಕಡೆ ಬದುಕೋತೀನಿ ಅಂದಾಗ ನೀವೆಲ್ಲ ಯಾಕೆ ಅವನ ಜೊತೆಲಿ ಇರೋಲ್ಲ ಅಂತೀರಾ? ನಿಜವಾಗ್ಲೂ ನೀವು ಇವನ ಸ್ನೇಹಿತರಾಗಿದ್ರೆ ಇವನ್ನ ಬಿಟ್ಟು ನಿಮ್ ಕೈಲಿ ಬಾಳೋಕ್ ಆಗಲ್ಲ ಅನ್ನೋದಾದ್ರೆ ಇವನು ಪ್ರೀತಿಗೆ ಜೊತೆ ಆದ್ಮೇಲೆ ಸ್ನೇಹದ ಅರ್ಥನ ಎತ್ತಿ ಹಿಡೀರಿ. ನಿಮ್ಮ ಲೆಕ್ಕಿತ್ತಾಟನ ನಿಲ್ಸಿ ಸುಂದರವಾದ ಜಗತ್ತಿನ ಕಡೆ ಕೈ ಚಾಚಿ. ರೌಡಿಗಳಿಗೂ ಮನಸ್ಸಿದೆ, ಪ್ರೀತಿಗೆ ಬೆಲೆ ಇದೆ ಅನ್ನೋದನ್ನ ಈ ಜಗತ್ತಿಗೆ ತೋರಿಸಿ. ಆಗ ನೀವು ನಿಜವಾದ ಸ್ನೇಹಿತರು. ಸಿಗರೇಟ್ ತಗೊಂಬರ ತಗೊಳ್ಳಿ. ನನ್ ಮಗನ ಪೆಂಟ್ ಈಸ್ಕೊಡ ಸರ್. ಲೆಕ್ಕಕ್ಕೆ ಬರ್ಕೊ ಸರ್. ಸಿಗರೇಟ್ ಸೇರ್ತಾ ಇರ್ಲಿಲ್ಲ ಸರ್. ಅದಕ್ಕೆ ನಿನ್ ಹೆಸರು ಬರ್ಕೊಂಡಿದ್ದು. ಸತೀಶ್ ಗಾಂಧಿ ಸರ್, ಇದು ಹಾಲು ಕುಡಿಯೋ ಟೈಮ್ ಅಲ್ಲ, ಆಲ್ಕೋಹಾಲ್ ಕುಡಿಯೋ ಟೈಮ್. ಹೋಗು ಮರಿ. ಓಕೆ ಸರ್. ಕಾವೇರಿ 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 ಕಾವೇರಿ. ಏಕವಚನದಲ್ಲಿ ಕರೆಯೋಕೆ ನೀನ್ ನನ್ನನ್ನ ಕಟ್ಕೊಂಡವನು ಅಲ್ಲ, ಇಟ್ಕೊಂಡವನು ಅಲ್ಲ. ಏನ್ ಬಂದಿದ್ದು? ಮದ್ವೆ ಆದ ಹೆಂಡತಿ 10 ವರ್ಷದಲ್ಲಿ ಕೊಡದೇ ಇರೋ ಸುಖಾನ ನೀನು ಒಂದೇ ಒಂದ್ ರಾತ್ರಿ ಕೊಟ್ಬಿಟ್ಟೆ. ಆ ರಾತ್ರಿ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ, ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ಆ ಸುಖ ಮತ್ತೆ ಮತ್ತೆ ಬೇಕು ಅನ್ಸುತ್ತೆ. ನೀನು ಕರ್ದಾಗ್ಲೆಲ್ಲ ನಾನು ಬಂದು ನಿನ್ನ ಮುಂದೆ ನಿಂತು ಸೆಲ್ಯೂಟ್ ಹೊಡೆಯೋಕೆ ನಾನೇನು ಕಾನ್ಸ್ಟೇಬಲ್ ಅಲ್ಲ. ಕಾನ್ಸ್ಟೇಬಲ್ಸ್ಗೆ ಆರ್ಡರ್ ಮಾಡ್ತೀನಿ, ನಿನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ. ಒಪ್ಲಿಲ್ಲ ಅಂದ್ರೆ ಬಟ್ಟೆ ಬಿಚ್ಚಿ ರೇಪ್ ಮಾಡ್ತೀನಿ. ಆಮೇಲೆ ಜನ ಪೊಲೀಸ್ನವರೇ ರೇಪ್ ಮಾಡ್ತಾರೆ ಅಂತ ತಪ್ಪಾಗಿ ತಿಳ್ಕೊಬಾರ್ದಲ್ಲ. ಸರ್, ತುಂಬಾ ತಪ್ಪು ಮಾಡ್ತಾ ಇದೀರಾ. ತೆಗಿಯೋ ಕೈನ, ಬಿಡೋ ಸೀರೆನಾ. ಇದು ನಿನಗೆ ಸಂಬಂಧ ಇಲ್ದಿರೋ ವಿಷಯ. ಬಲ್ವಂತದ ಬಲಾತ್ಕಾರ ನನ್ ಮುಂದೆ ನಡೀತಾ ಇರೋ ವಿಷಯ. ಅರ್ಧ ಎಂಜಲ್ ಬಿರಿಯಾನಿ ತಿಂದಿದ್ದಕ್ಕೆ ನಿನ್ಗೆ ಇಷ್ಟೊಂದು ಪೊಗರ. ಆವತ್ತು ಇವಳು ಬಂದು ಸೆರೆಗೆ ಹಾಕ್ಲಿಲ್ಲ ಅಂದಿದ್ರೆ ನೀನು ಜೈಲಿಂದ ಹೊರಗೆ ಬರ್ತಾ ಇರ್ಲಿಲ್ಲ ಕಣೋ ನಾಯಿ.
ವಿಜಯನಗರ ಬರ್ತೀರಾ? ಕೂತ್ಕೊಳ್ಳಿ. ನಂಗೇನು ಮಾಡಬೇಡ ಪ್ಲೀಸ್. ಕಿರಣ್, ನೀನೇ ನಿಲ್ಲಿ. ಅದು ಮೆಜೆಸ್ಟಿಕ್ ಏರಿಯಾದಲ್ಲಿ ಇದೆಲ್ಲ ಮಾಮೂಲೆ. ನಮ್ಗೆ ಯಾಕಿದೆಲ್ಲ, ಬಾ ಹೋಗೋಣ. ಜೀವನದಲ್ಲಿ ಇನ್ ಮುಂದೆ ಕತ್ತಿಗಳನ್ನ ಯಾವತ್ತೂ ಮುಟ್ಟಲ್ಲ. ರೌಡಿಸಮ್ ಅನ್ನೋ ಅವಿವೇಕನ್ ಮನೆಯಲ್ಲಿ ಇನ್ ಮುಂದೆ ಯಾವತ್ತೂ ನಡಲ್ಲ. ಪವಿತ್ರವಾದ ಪ್ರೀತಿ ಗಂಗೆಲ್ ಮಿಂದು ಹೊಸ ಬಾಳಿ ಕಾಲಿಡ್ತಾ ಇರೋ ಈ ಪ್ರಜ್ವಲ್ಗೆ ಆಧಾರ ಸ್ತಂಭವಾಗಿರ್ತೀವಿ. ಕೊನೆಗೂ ನನ್ನ ಆಸೆ ಫಲಿಸ್ತು. ಶುಭ್ರವಾದ ಮನಸ್ಸಿನಿಂದ ನಾಳೆ ದೇವಸ್ಥಾನದಲ್ಲಿ ನಮ್ ಪ್ರಜ್ವಲ್ ಪ್ರೀತಿ ಚೆನ್ನಾಗಿರ್ಲಿ ಅಂತ ದೇವ್ರನ್ ಬೇಡ್ಕೊಳ್ಳೋಣ. ಡ್ಯಾಡಿ ಕೊಡಿ ಫೋಟೋ. ಫೋಟೋನಾ? ಫೋಟೋ? ನೋ ನೋ ನೋ. ಡ್ಯಾಡಿ 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 ಫೋಟೋ ಪ್ಲೀಸ್. ಅದಿರ್ಲಿ, ಇದೆಲ್ಲ ಎಷ್ಟು ದಿವಸದಿಂದ ನಡೀತಾ ಇದೆ? ಪ್ಲೀಸ್ ಡ್ಯಾಡಿ, ನನ್ ಸ್ವೀಟ್ ಡ್ಯಾಡಿ ಅಲ್ವಾ? ನೋ ನೋ ನೋ. ನಿನ್ನ ಮನಸ್ಸಿನ ಗೆದ್ದ ಮನ್ಮಥನ ಹೆಸರು ನಾನ್ ನಿನ್ನ ಬಾಯಿಂದನೇ ಕೇಳ್ಬೇಕು. ಹೇಳು. ನೋಡು, ನನ್ನ ಅಳಿಯನಾಗವನ ಹೆಸರನ್ನ ನೀನೇ ಹೇಳ್ಬೇಕು. ಹೇಳು. ಪ್ರಜ್ವಲ್. ಲೇ ಕಳ್ಳಿ, ಲವ್ ಮಾಡ್ದಾಗ ಇಲ್ದಿದ್ದಿ ನಾಚಿಕೆ ಈಗ್ಲಾ? ಮೃದುವಾದ ನಿನ್ನ ಬಿಸಿಲಿಗೆ ಬಾಡಿಸ್ದೆ, ಮಳೆಯಲ್ಲಿ ನೆನೆಸ್ದೆ, ಮುದ್ದಾಗಿ ಸಾಕದ್ನಲ್ಲ, ಆ ತಪ್ಪಿಗೆ. ಏನಾಗಿದೆ ಡ್ಯಾಡಿ ನಿಮ್ಗೆ? ಆಗಿರೋದು ನನಗಲ್ಲಮ್ಮ, ನಿನಗೆ. ನನ್ನ ಮಗಳು ಒಬ್ಬ ಥರ್ಡ್ ಕ್ಲಾಸ್ ರೌಡಿನ ಲವ್ ಮಾಡಿದಾಳಲ್ಲ. ಪ್ರಜ್ವಲ್ ತುಂಬಾ ಒಳ್ಳೆಯವರು ಡ್ಯಾಡಿ, ನೀವ್ ತಪ್ಪು ತಿಳ್ಕೊಂಡಿದ್ದೀರಾ. ನಾನ್ ತಪ್ಪು ತಿಳ್ಕೊಂಡಿಲ್ಲಮ್ಮ, ನೀನ್ ತಪ್ಪು ತಿಳ್ಕೊಂಡಿದೀಯಾ. ಆ ದಾಸನ ಜೈಲಿಗೆ ಕಳಿಸ್ದೆ, ಆವತ್ತೇ ಎನ್ಕೌಂಟರ್ ನಲ್ಲಿ ಶೂಟ್ ಮಾಡಿ ಬಿಸಾಕ್ಬೇಕಾಗಿತ್ತು. ತಪ್ಪು ಮಾಡ್ಬಿಟ್ಟೆ,
ತಪ್ಪು ಮಾಡ್ಬಿಟ್ಟೆ. ಡ್ಯಾಡಿ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ನಿನ್ ಜೊತೆ ಪ್ರೀತಿಸೋ ನಾಟಕ ಆಡಿ ನನ್ನ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ನಿನ್ನ ವೆಪನ್ ಆಗಿ ಯೂಸ್ ಮಾಡ್ತಾ ಇದ್ದಾನೆ ಆ 420 ದಾಸ. ಡ್ಯಾಡಿ, ಅವ್ರ ಹೆಸರು ದಾಸ ಅಲ್ಲ, ಹಿಸ್ ಪ್ರಜ್ವಲ್. ಯಾರ ಹೆಸರನ್ನ ಕೇಳಿದ್ರೆ ಇಡೀ ಮೆಜೆಸ್ಟಿಕ್ಗೆ ನಡುಗುತ್ತೋ, ಯಾರನ್ನ ನೋಡಿದ್ರೆ ಇಡೀ ರೌಡಿ ಸಮೂಹನೇ ಓಡೋಗುತ್ತೋ ಅವನೇ ಅವನೇ ನಿನಗೆ ಮೋಸ ಮಾಡಿರೋ ಪ್ರಜ್ವಲ್ಲೇ ದಾಸ. ನೀವ್ ಸುಳ್ಳು ಹೇಳ್ತಾ ಇದ್ದೀರಾ? ಹಾ, ಇಷ್ಟ ಇಲ್ದೇ ಇರೋ ಸಂಬಂಧನ ಕಿತ್ತಾಕೋಕೆ ಅವ್ರ ಮೇಲೆ ಆರೋಪ ಹೊರಿಸಿ ನಿಮ್ ಮಗಳಿಗೆ ನೀವೇ ಮೋಸ ಮಾಡ್ತಾ ಇದ್ದೀರಾ. ನನ್ ಪ್ರಜ್ವಲ್ ದೇವ್ರು. ಅವನು ದೇವ್ರಲ್ಲ, ಮನುಷ್ಯರ ಪ್ರಾಣನ ಕಿತ್ತು ತಿನ್ನೋ ದೆವ್ವ ಅಂತ ನಾನು ನಿನಗೆ ತೋರಿಸ್ತೀನಿ. ಬಾಯಲ್ಲಿ ಲುಕ್ ನೋಡಿದ್ಯಾ? ನನ್ನ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ನಿನ್ನ ಬಲಿ ತಗೊಂಡಿದ್ದಾನಮ್ಮ, ನಿನ್ನ ಬಲಿ ತಗೊಂಡಿದ್ದಾನೆ. ರಕ್ತದ ಮಡ್ಲಲ್ಲಿ ಭೀತಿನ ಬೆನ್ನಕ್ಕೆ ಕಟ್ಕೊಂಡು ಕ್ಷಣ ಕ್ಷಣಕ್ಕೂ ಸಾವನ್ನ ಹೆದರ್ಸ್ತಾ ಬದುಕ್ತಾ ಇದ್ದ ಜೀವನನ ಕೊನೆ ಮಾಡಿ ಬೆಳಕಿನತ್ತ ನಡೀತಾ ಇದ್ದೀನಿ. ಕೈ ಹಿಡಿದು ಕಾಪಾಡು ತಂದೆ. ದಾಸ, ಇವತ್ತಿನ ಕಣ್ಣಿನ ಕಾಂತಿನೇ ಬೇರೆ. ನಿನ್ ಮುಖದಲ್ಲಿ ಪ್ರೇಮದ ಕಳೆ ಹೊಳೆಯಾಗಿ ಹರಿತಿದೆ. ಯಾಕೋ ಹಾಗೆ ನೋಡ್ತಿದೀಯಾ? ಮನಸ್ಸಿನಲ್ಲಿರೋ ಭಾವನೆನ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿನ್ನ ಭಾವನೆಗಳ ಹೊಸ ಪ್ರಪಂಚಕ್ಕೆ ಶುಭ ದಿನದ ನಾಂದಿ ಇವತ್ತು. ಮನಸ್ಸಿನಲ್ಲಿ ಏನೇ ಇದ್ರೂ ಮುಚ್ಚು ಮರೆಯಲ್ದೆ ಹೇಳು. ಈ ಪುಣ್ಯ ಸ್ಥಳದಲ್ಲಿ ನಿಮ್ಮನ್ನ ನಾನು ಹಾ, ಹೇಳು. ಅಕ್ಕ ಅಂತ ಕರೀಲಾ? ಈ ಸಮಾಜ ದೃಷ್ಟಿ ನನ್ನ ಯೌವನದ ಮೇಲೆ ಬಿತ್ತೆ ಹೊರತು ನನ್ನ ಮನಸ್ಸಿನ ಮೇಲಲ್ಲ. ಎಲ್ಲರೂ ನನ್ನ ಕಟ್ಕೋತೀನಿ ಬಾ, ಇಟ್ಕೋತೀನಿ ಬಾ ಅಂತ ಹೇಳಿದ್ರೆ ಹೊರತು ಅಕ್ಕ ತಂಗಿಯಾಗಿ ಯಾರು ನೋಡ್ಲಿಲ್ಲ. ಹಾಗೆ ನೋಡಿದಿದ್ರೆ ಇವತ್ತು ನಾನ್ ಸಾತ್ವಿಯಾಗಿ ಬಾಳ್ತಿದ್ದೆ. 100 ಜನಕ್ಕೆ ಮೈ ಮಾರಿ ಬದುಕೋ ಈ ಸುಳೆ ನಿನಗಕ್ಕ. ಜನಗಳ ರಕ್ತ ಹೀರೋ ಈ ರಾಕ್ಷಸ ನಿನಗ್ ತಮ್ಮನ? ಅಕ್ಕ ತಮ್ಮ ನಾಟಕ ತುಂಬಾ ಚೆನ್ನಾಗಿದೆ. ದಾಸ, ಕಿರಣ್, ಸ್ವಲ್ಪ ನನ್ನ ಮಾತು ಕೇಳು. ಕಿರಣ್ ಸ್ವಲ್ಪ ಸಮಾಧಾನದಿಂದ ನನ್ನ ಮಾತು ಕೇಳು ಕಿರಣ್, ಪ್ಲೀಸ್. ನಿನ್ನ ಮಾತಿಗೆ ಮರಳಾದ ಕಿರಣ್ ಸತ್ತು ಬಹಳ ಹೊತ್ತಾಯ್ತು. ನಿಜ, ಕುತ್ಕೆ ಕೊಯ್ದ್ಬಿಟ್ಟೆ. ಪ್ಲೀಸ್ ಸ್ವಲ್ಪ ಸಮಾಧಾನದಿಂದ ನಾನು ಹೇಳೋದು ಕೇಳು. ನನ್ ಸಮಾಧಾನನ ಸಮಾಧಿ ಮಾಡಿ ನನ್ನ ಪ್ರೀತಿ ನಂಬಿಕೆನ ಸಾಯಿಸ್ಬಿಟ್ಟಿಯಲ್ಲ. ದಯವಿಟ್ಟು ಆ ಥರ ಎಲ್ಲ ಮಾತಾಡ್ಬೇಡ ಕಿರಣ್, ಪ್ಲೀಸ್. ಬಂಧುಗಳನ್ನೆಲ್ಲ ಬದಿಗಿಟ್ಟು ಇದೇ ಜಾಗದಲ್ಲಿ ನನ್ನ ಕಾಯ ವಾಚ ಮನಸ ನನ್ನ ಗಂಡ ಅಂತ ಒಪ್ಕೊಂಡೆ. ಅದಕ್ಕೆ ನೀನ್ ಕೊಟ್ಟ ಬೆಲೆ? ಕಿರಣ್, ಅವಿವೇಕದ ಕೈಗೆ ಬುದ್ಧಿ ಕೊಟ್ಟು ದುಡುಕಿ ಮಾತಾಡೋದು ಸರಿಯಲ್ಲ. ನೋಡು, ನಿನ್ನ ಕೈಯಾರೆ ನಿನ್ನ ಬಾಳನ್ನ ಹಾಳು ಮಾಡ್ಕೋಬೇಡ. ನೀನ್ ಮುಚ್ಚ ಬಾಯಿ. ನಿನಗೂ ಇವನಿಗೂ ಏನೇ ಸಂಬಂಧ? ಇವನಾಡೋ ನಾಟಕಗಳಿಗೆಲ್ಲ ಕುಮ್ಮ ಕೊಟ್ಟು ರಾತ್ರಿಗಳನ್ನೆಲ್ಲ ಮಣ್ಪಾಲ್ ಮಾಡ್ಬಿಟ್ಟು. ನೀನ್ ಬಾಯಿಂದ ಆ ಥರ ಎಲ್ಲ ಮಾತಾಡ್ಬೇಡ ಕಿರಣ್. ನನ್ನ ಜೀವಕ್ಕಿಂತ ಹೆಚ್ಚಾಗಿ ನಿನ್ನ ಪ್ರೀತಿಸ್ತಾ ಇದ್ದೀನಿ. ನೀನ್ ನನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಿದ್ರೆ ನಾನೇ ದಾಸ ಅನ್ನೋ ಸತ್ಯನ ಹೇಳ್ತಾ ಇದ್ದೆ. ಆದ್ರೆ ನಮ್ಮ ಅಪ್ಪನ ಮೇಲಿನ ದ್ವೇಷಕ್ಕೆ ನನ್ನನ್ನು ಬಲಿಪಶು ಮಾಡ್ದೆ. ನನ್ನ ಜೀವನದ ಕನಸುಗಳನ್ನೆಲ್ಲ ನುಚ್ಚುನೂರು ಮಾಡ್ಬಿಟ್ಟೆ ನೀನು. ಈ ಮುತ್ತೈದೆ ಶೃಂಗಾರದಲ್ಲಿ ಯಾಕೆ ಬಂದಿದ್ದೀನಿ ಗೊತ್ತಾ? ನಿನ್ನ ಗಂಡ ಅಂತ ಸ್ವೀಕಾರ ಮಾಡಿದ ತಪ್ಪಿಗೆ ಜೀವನ ಪೂರ್ತಿ ನಿನ್ ಕಣ್ ಮುಂದೆ ವಿಧವೆಯಾಗಿ ಬಾಳ್ತೀನಿ. ಬೇಡ ಕಿರಣ್, ಪ್ಲೀಸ್ ಬೇಡ ಕಿರಣ್. ನನ್ ಮಾತು ಕೇಳು ಕಿರಣ್. ನನ್ ಮಾತು ಕೇಳು ಕಿರಣ್. ಬಿಟ್ಟು ಬೇಡ ಕಿರಣ್.
ನಿನ್ನ ಬಿಟ್ಟಿರಕ್ಕಾಗಲ್ಲ ಕಿರಣ್. ನನ್ ಮಾತ್ ಕೇಳು ಕಿರಣ್. ಕಿರಣ್ ನನ್ ಮಾತ್ ಕೇಳು ಕಿರಣ್. ಕಿರಣ್ 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 ಎಂತ ತಪ್ಪು ಕೆಲಸ ಮಾಡ್ಬಿಟ್ಟೆ. ದಾಸನಿ ಸಾಕ್ ಮುಚ್ಚೆ ಬಾಯಿ. ದೊಡ್ಡ ಸಾಧ್ವಿ ಶಿರೋಮಣಿ ತರ ಮಾತಾಡ್ಬೇಡ. ಮನಸ್ಸನ್ನ ಮಾರ್ಕೊಂಡು ದೇಹನ ನಿತ್ಯ ನೈವೇದ್ಯ ಕೆಡೋ ನೀನು ತಪ್ಪನ್ ತಿದ್ದಕ್ ಬರ್ಬೇಡ. ನಾನು 4 ಜನಕ್ಕೆ ಮೈ ಮಾರ್ಕೊಂಡು ಬದುಕೊಂಡು ಅಂತ ಹೇಳಿದ್ಯಲ್ಲ, ಪರವಾಗಿಲ್ಲ. ಆದ್ರೂ ನಾನು ಸುಳ್ಳು ಹೇಳಲ್ಲ. ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನದಿಂದ ಕೇಳು. ದಿನಗೂಲಿಗೋಸ್ಕರ ಕೊಲೆಗಳನ್ನ ಮಾಡ್ಕೊಂಡು ಸಾವಿನ ಮನೆಯಲ್ಲಿ ಸಂಸಾರ ಮಾಡೋ ಆ ನಿನ್ನ ದೊರೆಗೆ ನನ್ನ ರಾಣಿ ಮಾಡ್ಬೇಕು ಅಂತಿದ್ಯಾ? ಕಿರಣ್, ಅವಿವೇಕದಿಂದ ನಿನ್ನ ಸುಂದರವಾದ ಬಾಡಿಗೆ ನೀನೇ ಕೊಳ್ಳಿ ಆಗ್ತಾ ಇದೀಯಾ. ಮಳ್ಳಿ ತರ ಮಾತಾಡಿ ರೌಡಿ ದಾಸಂಗ ಹರಕೆ ಹೊತ್ತು ನನಗ್ ಹಾರ ಹಾಕಿ ಬಲಿ ಕೊಡಕ್ ಬಂದಿದ್ಯಾ? ಹೊರಟೋಗು. ಹೋಗ್ತೀನಿ, ಖಂಡಿತವಾಗ್ಲೂ ಹೋಗ್ತೀನಿ. ಆದ್ರೆ ಹೋಗೋಕ್ ಮುಂಚೆ ಕತ್ತಲು ತುಂಬಿರೋ ನಿನ್ನ ಮನಸ್ಸಿಗೆ ಸತ್ಯದ ದೀಪನ ಹಚ್ಚಿ ಹೋಗ್ತೀನಿ. ನಾನು ಮಾಡ್ತಿರೋ ವೇಶ್ಯಾವಾಟಿಕೆಗೆ ದೊರೆ ಯಾರು ಗೊತ್ತಾ? ನಿಮ್ಮಪ್ಪ ರಣಧೀರ. ಸೀತೆ ಹಾಗಿದ್ದ ನನ್ನನ್ನ ಶೀಲಾ ಮಾರೋ ಅಂಗಡಿ ಮಾಡಿದ್ದು ನಿಮ್ಮಪ್ಪನೇ. ದಾರಿ ತಪ್ಪಿ ಮೆಜೆಸ್ಟಿಕ್ ಬಂದ ಹುಡುಗನ ದಿಕ್ಕು ತಪ್ಪಿಸಿ ದಾಸ ಅನ್ನೋ ಹೆಸರಿಟ್ಟು ಕೆಲವರಿಗೆ ಗುಂಡಿ ತೋರಿಸಿ ಚಟ್ಟ ಕಟ್ಟೋ ಪಾಠ ಹೇಳ್ಕೊಟ್ಟಿದ್ದು ನಿಮ್ಮಪ್ಪನೇ. ನಿಮ್ಮಪ್ಪನೇ ರಣಧೀರ ಅಂತ ಅವನಿಗೆ ಗೊತ್ತಿದ್ದಿದ್ರೆ ನಿನ್ನನ್ನ ಪ್ರೀತಿ ಮಾಡೋ ತಪ್ಪು ಕೆಲ್ಸನ ಅವನು ಮಾಡ್ತಿರ್ಲಿಲ್ಲ. ಅವನು ಮನಸ್ಸು ಮಾಡಿದಿದ್ರೆ ನಿನ್ನನ್ನ ರೇಪ್ ಮಾಡಿ ತುಂಡು ತುಂಡಾಗಿ ಕತ್ತರಿಸಿ ಪಿಂಡ ಬಿಡೋಕೆ 10 ನಿಮಿಷ ಸಾಕಾಗ್ತಿತ್ತು. ದಾಸ ಅವನ ಪ್ರಾಣಕ್ಕಿಂತ ಹೆಚ್ಚಾಗಿ ನಿನ್ನನ್ನ ಪ್ರೀತಿಸ್ತಾ ಇದ್ದಾನೆ. ಇದನ್ನ ನಂಬಲ್ಲ. ನಿಮ್ಮಪ್ಪನ ಇನ್ನೊಂದು ಮುಖ ಏನು ಅಂತ ನಾನ್ ನಿನಗೆ ತೋರಿಸ್ತೀನಿ. ಬಾ ಬಾ ನನ್ ಜೊತೆ. ಏ ದಾಸ, ಯಾಕೋ ಹೀಗೆ ಕುಡಿತಿದ್ಯಾ? ಹೃದಯ ಉರಿತಾ ಇದೆ ಕಣ್ರೋ. ಯಾಕೆ? ರೌಡಿಗಳು ಲವ್ ಮಾಡ್ಬಾರ್ದಾ? ರೌಡಿಗಳ ಹೃದಯ ಅಲ್ವಾ, ಮನ್ಸಿಲ್ವಾ? ಶ್ರೀರಾಮ ರಾವಣನಾಗಿ ಜನಗಳನ್ನ ಕೊಂದಾಗ ಸಮಾಜ ಅದನ್ನ ಒಪ್ಪುತ್ತೆ. ಯಸ್, ರಾವಣ ರಾಮ ಆಗ್ತೀನಂದಾಗ ಈ ಸಮಾಜ ಅದನ್ನ ಒಪ್ಪಲ್ಲ. ಯಾಕೆ? ಯಾಕೆ? ಹೆದೆ ಬಗ್ಗೆ ತೋರ್ಸೋಣ ಅಂತಂದ್ರೆ ನಾನ್ ರಾಮನ್ ಭಕ್ತ ಹನುಮಂತ ಅಲ್ಲ ಕಣೋ. ಅಲ್ಲ, ಮೇಡಿ ನೆವನ್ ಅಂತ ದೊಡ್ಡವ್ರು ಹೇಳಿದ್ದಾರೆ. ಅವಳು ಸಾಯಿಸಿ ನಾನು ಸತ್ತೋಗ್ತೀನಿ. ನನ್ ಪ್ರೀತಿ ಏನು ಅಂತ ಅವಳು ತೋರಿಸ್ತೀನಿ ಕಣ್ರೋ. ನನ್ ಪ್ರೀತಿ ಏನು ಅಂತ ಜಗತ್ತಿಗೆ ತೋರಿಸ್ತೀನಿ. ಬಾ. ಕ್ರೋಧ ತುಂಬಿರೋ ನಿನ್ನ ಕಣ್ಣಿಂದ ನಿಮ್ಮಪ್ಪನ ಕ್ರೂರ ಜಗತ್ತಿನ ಇನ್ನೊಂದು ಮುಖನ ನೋಡು. ಹೆಣ್ಣಿಗೆ ಎಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ನೀನೇ ಸಾಕ್ಷಿ. ಘೋರ ಕಲ್ಲನ್ನ ಕಣ್ಣಲ್ಲೇ ಕೆತ್ತಿ ಶಿಲೆ ಮಾಡೋ ಕಲೆ ಇದೆ. ದಾಸ ಅನ್ನೋ ಕಲ್ಲನ್ನ ಕೆತ್ತಿ ಪ್ರಜ್ವಲ್ ಅನ್ನೋ ಶಿಲೆ ಮಾಡ್ದೆ. ಶಿಲೆಗೆ ಪ್ರೀತಿ ಅನ್ನೋ ಜೀವಾನೂ ತುಂಬ್ದೆ. ಪ್ರೀತಿ ಅನ್ನೋ ಪ್ರಪಂಚನ ನೋಡೋಕ್ ಮುಂಚೆ ಅವನ ಕಣ್ಣನ್ನ ಕಿತ್ತು ಕುರುಡನ್ನ ಮಾಡ್ದೆ. ಈ ಸತ್ಯನ ನಿನ್ನ ಕಣ್ಣಿಂದ ನೋಡಿದ ಮೇಲೂ ನಾನು ಹೇಳೋದನ್ನ ನೀನ್ ನಂಬಲಿಲ್ಲ ಅಂದ್ರೆ ಸ್ತ್ರೀ ಕುಲಕ್ಕೆ ಅವಮಾನ. ನೀನು ನಿನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಪ್ರೀತಿ ಮತ್ತಿನಲ್ಲಿ ಕುರುಡನಾಗಿರೋ ದಾಸನ ನೀನು ಮತ್ತೆ ರಾಕ್ಷಸನಾಗಿ ಮಾಡ್ದೆ. ಈ ಪಾಪ ನಿನ್ನ ಸುಟ್ಟು ಬೂದಿ ಮಾಡುತ್ತೆ. ಶೋಭಿ ಸತ್ತು ವಿಷಯ ಕೇಳಿ ಆಕಾಶನೇ ತಲೆ ಮೇಲೆ ಬಿದ್ದಂಗ ಆಯ್ತು ನೋಡ. ಹೌದು ಗುರು, ಇಷ್ಟಕ್ಕೆಲ್ಲ ಕಾರಣ ಆ ಕಾವೇರಿನೇ. ದಾಸನ ಜೈಲಿಂದ ಬಿಡಿಸಿದ್ದ ಅವಳೆ. ಸಾಯಂಕಾಲ ಪಾರ್ಟಿ ಮೀಟಿಂಗ್ ಇದೆ, ಬರ್ತೇನೆ. ಹಾಳಾಗೋ ನನ್ನ ಮಗಳ ತಲೆ ಕೆಡಿಸಿ ಪ್ರೀತಿ ಪ್ರೇಮ ಅಂತ ರೌಡಿಸಮ್ಗೆ ಗುಡ್ ಬೈ ಹೇಳಿರೋ ದಾಸನ್ನ ಜೀವಂತವಾಗಿ ಸುಟ್ಟಾಕ್ಬಿಡ್ಬೇಕು. ಗ್ರೇಟ್ ಡ್ಯಾಡಿ, ಗ್ರೇಟ್.
ಕಿರಣ್, ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿನ್ ಕೃಷ್ಣ ಲೀಲೆ ನೋಡಿ ಸಂತೋಷ ಪಡೋದಕ್ಕೆ. ಥು, ನಿಂದ ಒಂದ್ ಜನ್ಮನ. ನಿನ್ ಕಚಡ ಕೆಲ್ಸಕ್ಕೆ ದಾಸನ ಬಲಿ ಕೊಟ್ಟು ನನ್ ತಲೆ ಕೆಡ್ಸಿ ದೂರ ಮಾಡಿ ಗೆದ್ದೆ ಅಂತ ತಿಳ್ಕೊಬೇಡ ಡ್ಯಾಡಿ. ಚಿಕ್ಕ ಬಾಯಲ್ಲಿ ದೊಡ್ಡ ದೊಡ್ಡ ಮಾತು ಬರ್ತಾ ಇದೆ. ನಿನ್ ನಿಜ ರೂಪ ಬಯಲಾಯ್ತು ಅಂತ ಭಯನಾ? ಬೂಟ್ ನೆಕ್ಕೋ ನಾಯಿನ ಪರವಾಗಿಟ್ಕೊಂಡು ಮಾತಾಡ್ತಿದೀಯಾ? ನೆಕ್ಕೋ ನಾಯಿನ ಸಾಕಿ ಬೆಳೆಸಿದ್ದು ನೀನೇ ತಾನೆ? ಆ ನಾಯಿ ಇದ್ದಿದ್ದಕ್ಕೆ ಇವತ್ತು ನೀನು AC ಕಾರ್ನಲ್ಲಿ ದೊಡ್ಡ ಬಂಗ್ಲೆಯಲ್ಲಿ ಬಾಳ್ತಾ ಇರೋದು. ಸರ್ಕಾರ ಕೊಡೋ ಸಂಬಳದಲ್ಲಿ ನಿನ್ನ ಚಪ್ಲಿನೂ ಬರ್ತಾ ಇರ್ಲಿಲ್ಲ. ಯಾವ ಮಕ್ಳು ಹುಟ್ಟಾನೆ ಕಾರು ಬಂಗ್ಲೆ ಕೇಳಲ್ಲ. ಹೆಂಡತಿಗೆ ಒಳ್ಳೆ ಗಂಡನಾಗಿ ಮಕ್ಕಳಿಗೆ ಒಳ್ಳೆ ತಂದೆಯಾಗಿರ್ಬೇಕು. ಸಾಕು ಏನೇ ಆದ್ರೂ ನಾನು ಮಾತ್ರ ನಿನ್ನ ಅವನ ಜೊತೆ ಸೇರಕ್ಕೆ ಬಿಡೋದಿಲ್ಲ. ನಿನಗಿಂತ 1000 ಪಾಲ್ ಮೇಲು ನನ್ ದಾಸ ಪ್ರೀತಿಗೋಸ್ಕರ ಎಲ್ಲವನ್ನು ತೊರೆದು ಓಡ್ ಬಂದ. ನಿನ್ನ ಮಾತ್ ಕೇಳಿ ಅವನನ್ನ ದೂರ ಮಾಡ್ಕೊಂಡೆ. ಅವನ ಕಾಲ್ ಹಿಡ್ಕೊಂಡು ನನ್ನ 100 ವರ್ಷ ನಿನ್ ಜೊತೆ ಬಾಳಿಸು ಅಂತ ಬೇಡ್ಕೋತೀನಿ. ಕಿರಣ್, ಕೂಲ್ ಕಿರಣ್. ಎದೆ ಬಗ್ಗೆ ತೋರ್ಸೋಣ ಅಂತಂದ್ರೆ ನಾನ್ ಮನುಷ್ಯನಮ್ಮ. ನಾನ್ ಮನುಷ್ಯ. ಯಾಕೆ ರೌಡಿಗಳು ಲವ್ ಮಾಡ್ಬಾರ್ದಾ? ರೌಡಿಗಳಿಗೆ ಹೃದಯ ಇಲ್ವಾ? ರೌಡಿಗಳು ಯಾಕೆ ಲವ್ ಮಾಡ್ಬಾರ್ದು? ಈಗ ನಿನ್ ಕಣ್ಮುಂದೆನೆ ಇದೇ ಚಾಕುಯಿಂದ ನಾನು ಚುಚ್ಕೊಂಡು ಸತ್ತೋಗ್ತೀನಿ. ಪ್ರಪಂಚಕ್ಕೆ ನನ್ ಪ್ರೀತಿ ಏನು ಅಂತ ನಾನು ತೋರಿಸ್ತೀನಿ. ತಪ್ಪು ಕೆಲಸ ಮಾಡ್ಬಿಟ್ಟೆ ಪ್ರಜ್ವಲ್. ನಾನ್ ನಿನ್ ಜೊತೆ 100 ವರ್ಷ ಬಾಳ್ಬೇಕು ಅಂತ ಆಸೆ ಪಟ್ಟೆ. ಅಷ್ಟರಲ್ಲೇ ನೀನ್ ಒಳ್ಳೆಯವನು ಅಂತ ಗೊತ್ತಾಯ್ತು. ದಯವಿಟ್ಟು ನಾನು ಉಳಿಸ್ಕೊ ಪ್ರಜ್ವಲ್. ನಾನು ನಿನ್ ಜೊತೆ ಬಾಳ್ಬೇಕು. ಐ ಲವ್ ಯು. ನಾನು ಒಳ್ಳೆಯವನು ಅಂತ ನಿಂಗೆ ಗೊತ್ತಾಗೋಯ್ತಾ? ನನ್ನ ಪ್ರೀತಿ ನಿಂಗೆ ಗೊತ್ತಾಗೋಯ್ತಾ? ಅಯ್ಯೋ ದೇವ್ರೆ, ನಾನೇನಪ್ಪ ಮಾಡ್ಲಿ? ಉಳಿಸ್ಕೊತೀನಿ ಕಿರಣ್. ಅಯ್ಯೋ ಐ ಲವ್ ಯು ಕಿರಣ್.
ಕಿರಣ್, ನಾನು ಉಳಿಸ್ಕೋತೀನಿ ಕಿರಣ್. ದಾಸು! ಮರ್ಯಾದೆಯಾಗಿ ಸರೆಂಡರ್ ಆಗು, ಬಿಟ್ಟು ಬಿಡು ನನ್ನ ಮಗಳನ್ನ. ಇಲ್ಲ ಅಂದ್ರೆ ಇಡೀ ಜಗತ್ತೇ ಅಡ್ಡ ಬಂದ್ರು ನನ್ನ ಪ್ರೀತಿ ನಾನು ಬಿಡಲ್ಲ. ನನ್ನ ಕಿರಣ ನಾನು ಉಳಿಸ್ಕೋತೀನಿ. ನೋ ನೋ Ha ha ha!